ವರ್ಷದ ದಾವಣಗೆರೆ ಜಿಲ್ಲೆಯ ಪ್ರತಿಭೆಗಳನ್ನು ಒಳಗೊಂಡಂತೆ ಒಂದು ವಿನೂತನವಾದ ಪ್ರಯತ್ನವನ್ನು ಮಾಡಿದಂತಹ ಅಂತಹ ಪ್ರತಿಭೆಗಳಿಗೆ ಪ್ರಪ್ರಥಮವಾಗಿ ಹೊಸದುರ್ಗ ಗಡ್ಡಮೆಟ್ಟಿನ ನೆಲ, ಮದಕರಿ ನಾಯಕನಿಗೆ ಜನ್ಮ ಕೊಟ್ಟಂತ ಸ್ಥಳ, ಸ್ವತಂತ್ರಕ್ಕೋಸ್ಕರ ಹೋರಾಡಿ ಪ್ರಾಣಾರ್ಪಣೆಗೈದ ವೀರ ಸೇನಾನಿಗಳು ಮಡಿದ ಸ್ಥಳ, ಅಂತಹ ಪುಣ್ಯಭೂಮಿಯಲ್ಲಿ ಪಾರಿತೋಷಕ ಕನ್ನಡ ಸಿನಿಮಾವನ್ನ ಮೊದಲನೇ ಪ್ರಯತ್ನದಲ್ಲಿ ಬಹಳಷ್ಟು ಕಷ್ಟಪಟ್ಟು, ಬಹಳಷ್ಟು ಅಂದ್ರೆ ಅದು ಹೇಳ್ತಿದ್ರು, ಸಿನಿಮಾ ಅಂದ್ರೆ ಏನು ಅನ್ನೋದೇ ಗೊತ್ತಿದ್ದಂತ ಯುವಕರನ್ನ ಈಗೂ ಮಾಡ್ಬೋದು ಅನ್ನುವಂತ ಒಂದು ನಿಟ್ಟಿನಲ್ಲಿ ಒಂದು ವಿಶೇಷವಾದಂತಹ ಪ್ರಯತ್ನವನ್ನು ಪಟ್ಟಂತಹ ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪ್ರದೀಪ್ ಅವರು ನನ್ನ ಅಣ್ಣನ ಮಗ, ನನಗಿಂತ ದೊಡ್ಡವನು ಇಲ್ಲೇ ಕೂತಿದ್ದಾನೆ. ಐದು ಜನದಲ್ಲಿ 4ನೇನವನು, ನಾನು 5ನೇವನು. ನಮ್ಮ ಅಣ್ಣ ನಮ್ಮ ಅತ್ತಿಗೆ ಇಬ್ಬರು ಇದ್ದಾರೆ. ಇಬ್ಬರಿಗೂ ಒಂದು ಅಕ್ಷರನೂ ಬರಲ್ಲ, ಓದು ಬರಹ ಇಲ್ಲ ಅವ್ರಿಗೆ. ಓದು ಬರಹ ಇಲ್ಲದಂತ ಕುಟುಂಬದಲ್ಲಿ ಜನಿಸಿ, ಒಬ್ಬ ಮಗನಾಗಿ ಜನಿಸಿ, ತಂದೆ ತಾಯಿಗಳಿಗೆ ಜ್ಯೋತಿ ಒಂದು ಅಕ್ಷರನೂ ಓದಿಲ್ಲ. ಅಪ್ಪ ಅಮ್ಮಂದ್ರು ಇಲ್ಲೇ ಬಂದಿದ್ದಾಳೆ, ನಮ್ಮ ಅಣ್ಣ ಮಗಳನ್ನು ಬಂದಿದ್ದಾಳೆ, ನಮ್ಮ ಹಳ್ಳಿಯಿಂದ ಬಂದಿದ್ದಾಳೆ. ಅವಳು ಇವಾಗ BE ಮಾಡಿ M.Tech ಮಾಡ್ತಾ ಇದ್ದಾಳೆ. ಗ್ರಾಮೀಣ ಪ್ರದೇಶದಲ್ಲಿ ಓದಿ M.Tech ಅನ್ನು ಮುಗಿಸಿದ್ದಾಳೆ, BE ಮಾಡಿ. ಇವನು ಇಂಜಿನಿಯರಿಂಗ್ ಮಾಡಿದ್ದಾನೆ. ಒಂದೇನೋ ಒಂದು ವಿನೂತನ ಪ್ರಯತ್ನ. ಸಿನಿಮಾ ಧಾರಾವಾಹಿಗಳನ್ನು ನೋಡ್ತಿದ್ದ, ಸಣ್ಣ 2-3 ಯೂಟ್ಯೂಬ್ ನಲ್ಲಿ ಚಾನಲ್ ನಲ್ಲಿ ಸಿನಿಮಾಗಳನ್ನು ಅವರೇ ತಯಾರು ಮಾಡಿ ನಮ್ಮ ಮನೇಲಿ ಒಂದು 5 ಮಣ್ಣ ಮಕ್ಕಳು ಅವರೇ ಮಾಡಿಬಿಟ್ಟು ಒಂದು ವಿಶೇಷವಾದಂತ ಗಾಂಧಿನಗರ ಅಂತ ಒಂದು ಸ್ಪರ್ಧಾತ್ಮಕ ಜಗತ್ತಿಗೆ ಇದನ್ನ ಪಣಕ್ಕಿಟ್ಟು ಒಂದು ಗ್ರಾಮೀಣ ಶೈಲಿಯ ಒಂದು ಪಾರಿತೋಷಕ, ಒಂದು ವಿಭಿನ್ನ ಮತ್ತು ವಿನೂತನ ಕಥೆಯುಳ್ಳ ಒಂದು ಕಥೆಯನ್ನು ರಚಿಸಿ ನಿರ್ದೇಶನ ಮಾಡಿ ಸಂಭಾಷಣೆ ಮಾಡಿ ಒಂದು ಸಿನಿಮಾವನ್ನ ಹೊರಗೆ ತಂದಿದ್ದಾನೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ನಮ್ಮ ಪ್ರದೀಪ್ ಅವರ ಹೃದಯಪೂರ್ವಕವಾಗಿ ಒಂದು ಕಾರ್ಯಕ್ರಮಕ್ಕೆ ನನ್ನ ಒಡನಾಡಿಗಳು, ಸದ್ಗುರು ಸಂಸ್ಥೆ ಹೆಸರಂತ ಸದ್ಗುರು ಆಯುರ್ವೇದ ಸಂಸ್ಥೆಯ ಮುಖ್ಯಸ್ಥರು, ನನ್ನ ಮಾರ್ಗದರ್ಶಕರು ಆದಂತಹ DS ಪ್ರದೀಪ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಆಹ್ವಾನಿಸ್ತಾರೆ. ಹಾಗೆಯೇ ನಮ್ಮ ನಾಯಕರು, ನಾನು ಚಿಕ್ಕ ವಯಸ್ಸಿನಿಂದಲೂ ಕೂಡ ಅವರೊಟ್ಟಿಗೆ ಬೆಳೆದಂತವನು. ಒಂದು ಸುವರ್ಣ ಅವಕಾಶ ನಮ್ದು ಅಂತ ಹೇಳ್ತಾ ಇಂಥ ಒಂದು ಅವಕಾಶಕ್ಕೆ ನಮ್ಮನ್ನು ಬೆಳೆಸಿದಂತ ನಮ್ಮ ನಾಯಕರ ತಂಡದ ಕಲೇಶನ್ ಅವರಿದ್ದಾರೆ. ದಯಮಾಡಿ ಅವ್ರ ಹಿರಿಯ ಡೈರೆಕ್ಟರ್ ಕೂಡ ಅವ್ರನ್ನ ಹೃದಯಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸಿದ ಮತ್ತೋರ್ವ ನನ್ನ ಸ್ನೇಹಿತರು, ಒಡನಾಡಿಯೂ ಆದಂತಹ ನನ್ನ ವಿದ್ಯಾರ್ಥಿ ಜೀವನದ ಜೊತೆಗಾರ ಗೋಳಿಹಟ್ಟಿ ಕೃಷ್ಣಮೂರ್ತಿ ಅವರು, ಯುವ ಮುಖಂಡ, ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ, ವಿಶೇಷವಾಗಿ ನನ್ನ ವಸ್ತುಗಳ ಪರಿಚಯದಲ್ಲಿ ನಾನು ವಸ್ತುದಲ್ಲಿ ಬಂದು ಇಷ್ಟೊಂದು ಜಮೀನ್ಕೆರೆ ಹೆಸರನ್ನ ಒಂದಷ್ಟು ಗೌರವವಾಗಿಟ್ಟಿದ್ದೀನಿ ಅಂತ ಇದಕ್ಕೆ ಮೂಲ ಕಾರಣಕರ್ತ ನನ್ನ ಗೆಳೆಯ ಜ್ಯೋತಿಷ್ ಚೌಧರಿ, ನನ್ನ ಬೆಳವಣಿಗೆಗೆ ಸಹ ಸ್ಪಂದಿಸಿದಂತ ಜ್ಯೋತಿಷ್ ಚೌಧರಿ, ಉದ್ಯಮಿಗಳು, ರಿಯಲ್ ಎಸ್ಟೇಟ್ ಉದ್ಯಮಿಗಳು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ, ನಾನು ಪತ್ರಿಕೋದ್ಯಮದಲ್ಲಿ ಕಳೆದ 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಆ ಪತ್ರಿಕೋದ್ಯಮದಲ್ಲಿ ನನ್ನ ಬರವಣಿಗೆಯನ್ನು ತಿದ್ದಿ ಬದುಕು ಮತ್ತು ಬರಹವನ್ನು ಎರಡನ್ನ ಕಲಿಸಿದಂತಹ ನನ್ನ ಮಾರ್ಗದರ್ಶಕರು, ನನ್ನ ಗುರುಗಳು ಸಮಾನದಂತಹ ಶ್ರೀಯುತ ಯೋಗೀಶ್ ಕಟ್ಟಿಕುರ್ಕೆರೆ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ನನ್ನ ಆತ್ಮೀಯ ಒಡನಾಡಿಯು ಯುವ ಮುಖಂಡರಾದಂತಹ ಜಗದೀಶ್ ನಾಯಕರೇ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ವಿಶ್ರಾಂತ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರು, ನಮ್ಮ ಅತ್ತಿಗೆಯವರು, ಈ ಸಿನಿಮಾದ ನಿರ್ಮಾಪಕರು ಆದಂತಹ ಶ್ರೀಮತಿ ಶಾರದಮ್ಮ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಸ್ನೇಹಿತರು, ಆತ್ಮೀಯರಾದಂತಹ ಶಿವಕುಮಾರ್ ಅವರು ಚಲನಚಿತ್ರದಲ್ಲಿ ಬಹಳಷ್ಟು ತೊಡಸ್ಕೊಂಡಿದ್ರು. ಹಿಂದೆ ಅವರು ನನ್ನ ಗೆಳೆಯ ಕೂಡ ಎಲ್ಲ ಸಿನಿಮಾಗಳ ನಿರ್ಮಾಣದಲ್ಲಿ ಬಹಳಷ್ಟು ಪಾತ್ರವನ್ನು ವಹಿಸುತ್ತಾ ಶಿವಕುಮಾರ್ ರಂಗೋರಳ್ಳಿಯವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಈ ಸಿನಿಮಾ
ಯಶಸ್ಸಿನ ಹಿಂದೆ ಬಹಳಷ್ಟು ಕಣದ ಕೈ. ಪ್ರಮುಖವಾಗಿ ಈ ಸಿನಿಮಾವನ್ನು ನಿರ್ಮಾಣ ಮಾಡಲಿಕ್ಕೆ ಹಣವನ್ನ ಸಹಕರಿಸಿದಂತ ಮಂಜುನಾಥ್ ಕೊಟ್ಟಾಡ್ ಅವರು ನಿರ್ಮಾಪಕರು. ದಯಮಾಡಿ ವೇದಿಕೆ ಮೇಲೆ ಚಪ್ಪಾಳೆಯೊಂದಿಗೆ ಅವರ ವೇದಿಕೆ ಮೇಲೆ ಜಯಪೂರ್ವಕವಾಗಿ ಮಂಜುನಾಥ್ ಕೊಟ್ಟಾಡ್ ಅವರನ್ನ ಆತ್ಮೀಯವಾಗಿ ಆಹ್ವಾನಿಸ್ತೇನೆ. ಈ ಕಡೆ ಬರೀತಾರೆ. ಹಾಗೆಯೇ ಆ ವಿಶೇಷವಾದಂತಹ ಕಾರ್ಯಕ್ರಮವನ್ನ ವಸ್ತುತ ಮಣ್ಣಿನಲ್ಲಿ ಈ ಪಾರಿತೋಷಕ ಅನ್ನುವಂಥ ಒಂದು ಸಿನಿಮಾ, ಇಂಥ ಒಂದು ಸಿನಿಮಾಕ್ಕೆ ಆ ಟೈಟ್ಲ್ ಆಗಿದ್ದಂತಹ ಆ ಸಿನಿಮಾಕ್ಕೊಂದು ಅರ್ಥವನ್ನ ಕಲಿಸಿದಂತ ಸ್ಥಳೀಯ ಮಾರಿಕಂಡ ಇರ್ಬೋದು, ನಮ್ಮ ಸ್ಥಳೀಯ ಅಕ್ಕಪಕ್ಕದ ವಸ್ತುದ ಕೋಟೆ ಇರ್ಬೋದು, ಇಲ್ಲೇ ಚಿತ್ರೀಕರಣ ಮಾಡಿದರೆ ಬಹಳಷ್ಟು ಶ್ರಮಪಟ್ಟು ಕಷ್ಟಪಟ್ಟು ಏನಿಲ್ಲದ ಸಂದರ್ಭದಲ್ಲಿ ಮಾಡಿದರೆ ಅಂತ ಯುವಕರು ನಮ್ಮ ಊರಿನ ಪ್ರತಿಭೆಗಳು ಬಹಳಷ್ಟಿದ್ದಾರೆ. ನಮ್ಮ ಸ್ಥಳೀಯ ಪ್ರತಿಭೆಗಳಿದ್ದಾವೆ. ನಿಜವಾಗ್ಲೂ ಕೂಡ ಶಿವಮೊಗ್ಗ, ದಾವಣಗೆರೆ, ಬೆಂಗಳೂರು ಸ್ನೇಹಿತರ ಜೊತೆಗೊಂಡು ನಮ್ಮ ಕ್ಯಾಮ್ರಾಮನ್ ಇದ್ರು. ಎಲ್ಲಾದ್ರು ಬಂದಿಲ್ಲ. ಖುಷಿ ಅವರು ಆ ವ್ಯಕ್ತಿಯನ್ನ ನೋಡಿದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ರಾತ್ರಿ 12 ಗಂಟೆ ಶೂಟಿಂಗ್ ಅಲ್ಲೇ ಇರೋದು, ಬಿಸಿ ಇದ್ರು. ನನ್ನನ್ನು ಅದು ತೊಡಸ್ಕೊಂಡ ಸಂದರ್ಭದಲ್ಲಿ ಖುಷಿರವರು ದಯಮಾಡಿ ನಿನ್ನ ವೇದಿಕೆಗೆ ಹಂಚ್ಕೊಳ್ಬೇಕಂತ ಕೇಳ್ತಾರೆ. ದಯಮಾಡಿ ಪ್ಲೀಸ್. ವಿವಿಧ ಭಾಷೆಗಳನ್ನು ಮಾತನಾಡುವಂತ ವ್ಯಕ್ತಿ ದಯಮಾಡಿ ವೇದಿಕೆ ಬರಬೇಕು. ಪ್ರದೀಪ್ ಅವರು ವೇದಿಕೆ ಮೇಲೆ ಬರಬೇಕು. ಇವತ್ತು ಕಾರ್ಯಕ್ರಮವನ್ನ ಯಶಸ್ವಿಯ ಕಾರ್ಯಕ್ರಮಕ್ಕೆ ಇವತ್ತು ಮಂಜುನಾಥ್ ಕೊಟ್ಟಾಡ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಿಜವಾಗ್ಲೂ ಕೂಡ ಇದಕ್ಕೆ ಪ್ರೇರಣೆ ನೀಡಿದರೆ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಹೃದಯಪೂರ್ವಕವಾಗಿ ಸ್ವಾಗತ ಬಯಸ್ತೇನೆ. ಹಾಗೆಯೇ ಸದ್ಗುರು ಸಂಸ್ಥೆಯ ಉದ್ಯಮಿಗಳು ಇವತ್ತು ಬಿಗ್ ಬಾಸ್ ಪ್ರೋಗ್ರಾಮ್ ಅಂತ ಇದೆ, ಅದಕ್ಕೆ ಪ್ರಮುಖ ಸ್ಪೆಷಲ್ ಪಾರ್ಟ್ನರ್ ಆಗಿ ಸದ್ಗುರು ಸಂಸ್ಥೆ ಆಯುರ್ವೇದಿಕ್ ರಾಮದಾಸ್ ಸ್ಪೆಷಲ್ ಪಾರ್ಟ್ನರ್ ಆಗಿ ಕೆಲಸ ಮಾಡ್ತಿದ್ದಾರೆ. ನಿಜವಾಗ್ಲೂ ಕೂಡ ಜಾಹೀರಾತು ಲೋಕದ ನಮ್ಮಲ್ಲಿ ವಸ್ತ್ರದಲ್ಲಿ ಜಾಹೀರಾತು ನಮ್ಗೆ ಗೊತ್ತೇ ಇಲ್ಲ. ಅಂತ ಸಂದರ್ಭದಲ್ಲಿ ವಸ್ತ್ರವನ್ನು ಜಗತ್ತಿಗೆ ಪರಿಚಯಿಸುವಂತ ಕಾರ್ಯಕ್ರಮದಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿದಂತ ಯುವ ಉದ್ಯಮಿಗಳಂತ ಡಿ.ಎಸ್. ಪ್ರದೀಪ್ ಅವರಿಗೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಪ್ರೀತಿಯ ಸ್ನೇಹಿತರು, ಹಿರಿಯರು, ಮಾರ್ಗದರ್ಶಕರು ಆದಂತ ದಂಡದ ಕಲೇಶಣ್ಣ ಅವರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ, ಹಾಗೆ ರಿಯಲ್ ಎಸ್ಟೇಟ್ ಯುವ ಉದ್ಯಮಿಗಳು ನನ್ನ ಬಾಲ್ಯದ ಗೆಳೆಯರು ಆದಂತಹ ಜ್ಯೋತಿಷ್ ಚೌಧರಿ ಅವರನ್ನ ಹೃದಯಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ವೇದಿಕೆ ಬರೀ ಪ್ಲೀಸ್. ಈ ಒಂದು ಕಾರ್ಯಕ್ರಮವನ್ನ ಕುರಿತು ನಮ್ಮ ಯೋಗೇಶ್ವರ ಒಂದೆರಡು ಅನಿಸಿಕೆಯನ್ನ ವ್ಯಕ್ತಪಡಿಸಬೇಕು. ದಯಮಾಡಿ ಪ್ಲೀಸ್. ನಾವು ಮಾತಾಡೋದಕ್ಕಿಂತ ಮೊದಲು ನಿಮ್ಮ ಶ್ರಮ ಯಾರು ಅನ್ಸ್ಕೋಬಹುದು. ಬಂದು ನಮ್ಮದು ಮಾತಾಡೋದಕ್ಕಿಂತ ಮೊದಲು ಆಮೇಲೆ ಹೇಳ್ತಾರೆ, ನಮ್ಮ ಅಡ್ವೈಸ್ ಕೊಡ್ತಾರೆ. ಒಂದು ಸಿನಿಮಾವನ್ನ ತಯಾರು ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರಾ, ಒಬ್ಬ ಆರ್ಟಿಸ್ಟ್ ಅನ್ನು ಹುಡುಕಿ ಬರೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರಾ, ನಿಜವಾಗ್ಲೂ ಅದನ್ನು ಮಾತಾಡಲಿಕ್ಕೆ ನಿಮ್ಮ ತಂಡದ ಪ್ರಾಸ್ತಾವಿಕವಾಗಿ ಪ್ರದೀಪ್ ಅವರು ಚಪ್ಪಾಳೆಯವರಿಗೆ ಪ್ರದೀಪ್ ಅವರು ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ನಮಸ್ಕಾರ. ಈ ಸಿನಿಮಾ ಮಾಡಲಿಕ್ಕೆ ನಮ್ಮ ತಂದೆ ತಾಯಿ ಮಂಜು ಅಣ್ಣ, ಶಾರದಮ್ಮ, ಪಾಲಕಸಪ್ಪ, ವೆಂಕಟೇಶ್, ಸಂತು, ಜ್ಯೋತಿ ಇವರು ತುಂಬ ಹೆಲ್ಪ್ ಮಾಡಿದರು. ಮತ್ತು ತುಂಬಿಕೆರೆ ಬಸವರಾಜ್ ಇವ್ರು ನನ್ನ ಮಾರ್ಗದರ್ಶನ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಪ್ರತಿ ಹೆಜ್ಜೆಯಲ್ಲೂ ಹಿಂದೆ ಇರ್ತಾರೆ. ಪ್ರದೀಪ್ ಸರ್ ನಮ್ಮ ಶಾರ್ಟ್ ಫಿಲ್ಮಿಂದ ನಾನು ಸಪೋರ್ಟ್ ಮಾಡ್ತಾ ಬರ್ತಾ ಇದ್ದಾರೆ. ನಮ್ಮಂಥ ಯೂತ್ಗೆ ಇನ್ಸ್ಪಿರೇಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತು ನಮ್ಮ ಇನ್ನೊಂದು ಫ್ಯಾಮಿಲಿ, ನಮ್ಮ ಟೀಮ್, ನನ್ನ ಆಸೆ ಹಿಂದೆ ಡೇ ಆ್ಯಂಡ್ ನೈಟ್ ನನಗೋಸ್ಕರ ಕಷ್ಟಪಟ್ಟು ಈ ಸಿನಿಮಾ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅನಿಲ್, ನವೀನ್, ನಂದು, ಮನು, ಖುಷ್, ವೆಂಕಟೇಶ್, ವಿಷ್ಣು, ಆಕಾಶ್, ರೋಹಿತ್ ಇವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ. ಈ ಸಿನಿಮಾ ಮಾಡಲಿಕ್ಕೆ ನಾನು ಒಂದ್ಸಲ ನಮ್ಮ ಕೋಟೆಗೆ ಹೋಗಿದ್ದೆ, ಹೊಸದುರ್ಗ ಕೋಟೆಗೆ. ಅದ್ರ ಇತಿಹಾಸ ತುಂಬ ತಿಳ್ಕೊಂಡಿದ್ದೆ. ನಾನು, ವಿಷ್ಣು, ಆಕಾಶ್ ಒಂದ್ಸರಿ ಎಲ್ಲ ಸೇರ್ಕೊಂಡು ಹೋಗಿದ್ವಿ. ಆಗ ಅದು ನೋಡಿ ಅದ್ರ ಇತಿಹಾಸನೇ ಒಂಥರ ರೋಮಾಂಚಕರವಾಗಿದೆ. ಏನು ನಾವು ದುರ್ಗದ ಕೋಟೆ 7 ಸುತ್ತು ಅಂತ ನೋಡ್ತೀವೋ ಅದೇ ರೀತಿ ಇದು 11 ಸುತ್ತಿನ ಕೋಟೆ ಇದೆ. ನಮ್ಮ ಹೊಸದುರ್ಗದಲ್ಲಿ ಯಾರಿಗೂ ಅಷ್ಟು ಗೊತ್ತಿಲ್ಲ ತುಂಬ ಜನಕ್ಕೆ ಅದ್ರ ಬಗ್ಗೆ. ಆದರೆ ಅದು ಇವಾಗ ಬೇಜಾರಾಗಿರೋ ವಿಷಯ ಏನು ಅಂದರೆ ಅದು ಇತ್ತೀಚೆಗೆ ತುಂಬ ಹಾಳಾಗೋಗ್ತಿದೆ. ಅದು ಲಂಡನ್ ಎಲ್ಲ ಬೇರೆ ಬೆಳ್ಕೊಂಡು ಸರಿಯಾಗಿದೆ, ಇವಾಗ ದಿನಕ್ಕೂ ಹಾಳಾಗ್ತಿದೆ. ಆ ಇತಿಹಾಸದ ಇನ್ಸ್ಪಿರೇಷನ್ ತಗೊಂಡು ಮಾಡಿರೋದು ಈ ಪಾರಿತೋಷಕ ಸಿನಿಮಾ ಸ್ಟೋರಿ. ಇದು
ನಮ್ಮ ಮೇನ್ ಉದ್ದೇಶ ಏನಂದರೆ ಆ ಕೋಟೆನ ಸರ್ಕಾರ ಹಾಗೂ ಹೊಸನದವರಿಗೆಲ್ಲ ಜನಗಳು ಉಳಿಸೋ ಕೆಲಸ ಮಾಡಬೇಕು. ಆಗ ನಮಗೆ ನಮ್ಮ ಒಂದು ಇತಿಹಾಸ ಉಳಿಯುತ್ತೆ. ಇಷ್ಟ ಆಯ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಬಹಳಷ್ಟು ನಿರ್ದೇಶಕರಿಗೆ ಮಾತು ಬರಲ್ಲ, ಕೆಲಸ ಮುಂದಿರುತ್ತೆ. ಈಗಾಗಲೇ ಹಲವಾರು ಸಿನಿಮಾಗಳಲ್ಲಿ ಸಹ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಂಥ ಪ್ರತಿಭೆ, ನಮ್ಮೂರಿನ ಪ್ರತಿಭೆ ಎತ್ತರಕ್ಕೆ ಬೆಳೀಲಿ ಅಂತ ಹೊಸದುರ್ಗದ ಸಮಸ್ತ ಬಂದಿರ್ತಕ್ಕಂಥ ಅಭಿಮಾನಿಗಳಿಂದ ಹೃದಯಪೂರ್ವಕ ಚಪ್ಪಾಳೆಯೊಂದಿಗೆ ಪ್ರತಿಫಲವನ್ನು ಗೌರವಿಸುತ್ತೇವೆ. ನಾವು ಬಹಳಷ್ಟು ಸಿನಿಮಾಗಳನ್ನ ಜ್ಯೋತಿ ಟಾಕೀಸ್, ಕಲೇಶ್ವರ ಟಾಕೀಸ್, ಮಾಲಕರ ಟಾಕೀಸ್ 3 ಥಿಯೇಟರ್ ಇತ್ತು. ನನ್ನ ಜೀವನದಲ್ಲಿ ಪ್ರಥಮವಾಗಿ ನೋಡಿದಂಥ ಸಿನಿಮಾ ಭಕ್ತ ಪ್ರಹ್ಲಾದ. ಅದು ನಮ್ಮ ಅಣ್ಣ ಕೂತಿದ್ದಾನೆ, ಇವರಪ್ಪ ನಾನು ಹೋಗಲ್ಲ ಅಂದ್ರು, ನಾನು ಅವನು ಫಿಲಮ್ ಹೋಗೋ ಆಸೆ, ನಾನು ಅವರದ್ದು ದುಡ್ಡಿರಲಿಲ್ಲ, 3 ರೂಪಾಯಿ ಸಿನಿಮಾ ಅವಾಗ. ಅವನ ಹತ್ರ 5 ರೂಪಾಯಿ ದುಡ್ಡಿದ್ದ ಅವತ್ತು. ನನ್ನ ಕರ್ಕೊಂಡು ಹೋಗಿ ಅವನ ಹತ್ರ ದುಡ್ಡಿರಲಿಲ್ಲ. ನಾನು ಅವ್ನು ಹೆಂಗೆ ಹೋಗ್ತಾನೆ ಅವನಿಗೆ ತುಂಬ ನೋಡ್ತಿದ್ದೆ, ನನಗೆ ತೋರಿಸ್ಬೇಕು ಅಂತ. ನೆನಪಿದೆ ನನಗೆ. ಅಂತಹ ಸಿನಿಮಾ ನಮ್ಮ ಬದುಕಿನಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ತಂದು, ಪಾರಿತೋಷಕ ಸಿನಿಮಾ ನಾಳೆ ಈ ಸಿನಿಮಾವನ್ನು ನೋಡಿದಂತ ಯುವ ಪೀಳಿಗೆಗೆ ಏನಾದರೂ ಬದಲಾವಣೆಯನ್ನ ಕೊಡುವ ಉದ್ದೇಶದಿಂದ ಮಾತ್ರ, ಏಕೈಕ ಉದ್ದೇಶದಿಂದ ಈ ಸಿನಿಮಾವನ್ನು ತಯಾರು ಮಾಡಿದ್ದೇನೆ. ಈ ಸಿನಿಮಾ ಜನಗಳ ಮನಸ್ಸನ್ನು ಇಟ್ಕೊಡುತ್ತೆ. ನನ್ನ ನಾಡನ್ನು ಬೆಳೆಸೋದ್ರಲ್ಲಿ, ನನ್ನ ಸಂಸ್ಕೃತಿಯನ್ನು ಬೆಳೆಸೋದ್ರಲ್ಲಿ ಸಿನಿಮಾ ಬಹಳಷ್ಟು ಪಾತ್ರ ವಹಿಸಿದೆ ಅಂತ ಹೇಳಿದ ಆ ಸಿನಿಮಾದಲ್ಲೂ ಕೂಡ ನನಗೊಂದು ಅವಕಾಶವನ್ನು ಕೊಟ್ಟಿದ್ದೇನೆ ಪಾತ್ರವನ್ನು ಮಾಡಲಿಕ್ಕೆ. ನಿಜವಾಗ್ಲೂ ಕೂಡ ಹೆಮ್ಮೆ ಅನಿಸ್ತದೆ. ನನ್ನ ಜೊತೆ ಯಾವತ್ತೂ ಪಾತ್ರವನ್ನು ಮಾಡಿಲ್ಲ. ನಾನು ಮತ್ತು ನನ್ನ ಶ್ರೀಮತಿ ಅವರು ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಆ ಸಿನಿಮಾ ಬಹಳ ಚೆನ್ನಾಗಿದೆ. ಅದನ್ನ ನಾನು ನೋಡಿದಾಗ ಇನ್ನೂ ಒಂದಷ್ಟು ಬದಲಾವಣೆ ಮಾಡೋದನ್ನು ಹೇಳಿದ್ದೆ, ಅವರು ಮಾಡಿದ್ದಾರೆ ಅಂತ ಅಂದ್ಕೊಳ್ತಾ, ವಿಶೇಷವಾದ ಸಿನಿಮಾವನ್ನ ಕುರಿತು ನಮ್ಮ ಸ್ನೇಹಿತರಾದಂತಹ ಜ್ಯೋತಿಷ್ ಚೌಧರಿ ಅವರು ಮಾತಾಡಬೇಕು. ನಮಸ್ಕಾರ. ವೇದಿಕೆ ನಮಗೆ ಪಾರಿತೋಷಕ ಅಂತ ಹೆಸರು ಹೇಳಿದ್ರು ನಮ್ಮ ತುಮಕೂರು ಸ್ನೇಹಿತರು. ಆ ಟೈಟ್ಲ ಇಷ್ಟ ಆಯ್ತು ನನಗೆ. ಅಂದರೆ ಒಂದು ಸಿನಿಮಾ ಮಾಡಬೇಕಾದ್ರೆ ಟೈಟ್ಲು ಜನಗಳ ಮನಸ್ಸು ಹೋಗ್ಬೇಕು. ಟೈಟ್ಲು ಭಾಳ ಚೆನ್ನಾಗಿದೆ. ನಮ್ಮ ತಾಲೂಕರು ಮಾಡಿರೋದು, ನಮ್ಮ ಸ್ನೇಹಿತರು ಮಾಡಿರೋದು, ನಮ್ಮ ಹುಡುಗರು ಮಾಡಿರೋದು ಆದ್ರಿಂದ ಇಷ್ಟ ಒಳ್ಳೆಯದು. ಒಂದು ಶೀರ್ಷಿಕೆಯ ಹಿಂದೆ ಒಂದು ಕವಿತೆ, ಹಿಂದೆ ಒಂದು ಶೀರ್ಷಿಕೆ ಹಿಂಗಿರುತ್ತೆ, ಅದಕ್ಕೆ ಒಂದು ಕವಿತೆ ಅಡಗಿರುತ್ತೆ ಅನ್ನೋದಕ್ಕೆ ಪಾರಿತೋಷಕ ಇದು ಎಲ್ಲರೂ ಪಡ್ಕೊಳ್ಳೋಂಥದ್ದಲ್ಲ. ಅರ್ಹ ವ್ಯಕ್ತಿಗಳಿಗೆ ಅಷ್ಟೇ ಪಾರಿತೋಷಕ ಸಿಗೋದು. ಅಂತ ಪಾರಿತೋಷಕ ಸಿನಿಮಾವನ್ನು ಇಟ್ಟಿದ್ರೆ ನಿಮ್ಮ ಸಿನಿಮಾ ಯಶಸ್ವಿಯಾಗಲಿ ಅಂತೇಳಿ ನನ್ನ ಸ್ನೇಹಿತರು ಉದ್ಯಮಿಗಳಾದಂತಹ ಜ್ಯೋತಿಷ್ ಚೌಧರಿ ಅವರು ಹೇಳಿದ್ದಾರೆ. ಪ್ರೀತಿಯ ಚಪ್ಪಾಳೆಯೊಂದಿಗೆ ಅವರಿಗೆ ಕಾರ್ಯಕ್ರಮವನ್ನು ಕುರಿತು ಅನಿರೀಕ್ಷಿತವಾಗಿ ಬಂದು ಎಲ್ಲ ನಿರೀಕ್ಷೆಯನ್ನ ಮೀರಿ ಎಂತ ಸಂದರ್ಭದಲ್ಲೂ ಕೂಡ ಸಮಯದ ಅಭಾವದ ಕೂಡ ನಮ್ಮ ಜೊತೆ ಕೂತಿದ್ದಾರೆ ಹಿರಿಯರು. ಅವ್ರು ನೋಡಿ ಬಹಳಷ್ಟು ಸಿನಿಮಾ ನಿರ್ದೇಶನ ಮಾಡಿದಂತ ಕಾಣ್ತಾರೆ. ರಾಜಕೀಯವಾಗಿ ಬಹಳಷ್ಟು ಸಿನಿಮಾಗಳಿಗಿಂತ ಹೆಚ್ಚಿನದಾಗಿ ನಿರ್ದೇಶನ ಮಾಡಿದ್ದಾರೆ ಅವರು. ಅಷ್ಟು ಬಲ್ಲವರು ನಮ್ಮ ಕುರಿತು ಮಾತಾಡ್ತಾರೆ. ಎಲ್ಲ ನನ್ನ ಹೆಸರು ಮಾತ್ರ ಪಾರಿತೋಷಕ. ಹೆಸರು ಕೇಳಿದ್ರೆ ಏನು ಎಂದು ಅಂತ ಮನತಂಕ ಅದನ್ನ ಕೊಡಲೇಬೇಕು ಅನ್ಸುತ್ತೆ. ಪಾರಿತೋಷಕ ಅಂದ್ರೆ ಏನು, ಜಾರಿ ಸಿಗುತ್ತೆ, ಏನಾಗುತ್ತೆ ಅಂತ ವಿಚಾರವನ್ನು ಹೆಸರೇ ಬಹಳ ಚಂದ ಕಾಣ್ತದೆ. ಅದಕ್ಕೆ ಅತ್ಯುತ್ತಮವಾಗಿ ಹೊಸದುರ್ಗದಲ್ಲಿ ಒಂದು ಚಿತ್ರವನ್ನ ಬಿಡುಗಡೆ ಮಾಡ್ಕೊಂಡು ನನಗೆ ಆಸೆ ಬಂದ ಮೇಲೆ ಗೊತ್ತಾಯ್ತು ವಿಶೇಷ ಅಂತ. ನಿಮಗೆ ಬಸವಣ್ಣ ಚಿತ್ರದಲ್ಲಿ ಬಂದಿತ್ತು, ಇದಕ್ಕೋಸ್ಕರ ಈ ಒಂದು ಅವಕಾಶ ನಿಮಗೆ ಸಿಕ್ಕಿದೆ. ಬಹುಶಃ ದೇವರು ಈ ಪಾರಿತೋಷಕವನ್ನ ಈ ಫಿಲಮ್ನ ತೆಗೆದು ಅದಕ್ಕೆ ಯಶಸ್ವಿಯಾಗಿ ಮತ್ತೊಂದು ಪಾರಿತೋಷಕ ಸಿಗಲಿಕ್ಕೆ ತುಂಬಾ ಅದ್ಭುತವಾದ ಮಾತಾಡಿದೆ ಸರ್. ಈ ಪಾರಿತೋಷಕ ಸಿನಿಮಾ ಯಶಸ್ವಿಯಾಗಿ ನಿಮಗೆ ಮತ್ತೊಂದು ಪಾರಿತೋಷಕ ಬರಲಿ ಅನ್ನೋ ಒಂದು ಆಶೀರ್ವಾದದ ನುಡಿಗಳನ್ನು ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ನಿಮ್ಮ ಸಿನಿಮಾ ಯಶಸ್ವಿಯಾಗಲಿ ಅಂತೇಳಿ ಕಲೇಶಣ್ಣ ಅವರಿಗೆ ಚಪ್ಪಡಂಗೆ ಮತ್ತೊಮ್ಮೆ ಅಭಿನಂದನೆ. ಡೈರೆಕ್ಟರ್ ಬಹಳ ಕಷ್ಟ ಇರುತ್ತೆ, ಅದಕ್ಕೆ ಬರೀ ಕೊಡ್ತಿದ್ದಾರೆ ಪ್ರೊಡ್ಯೂಸರ್ಗೆ. ಕಾರ್ಯಕ್ರಮ ಕುರಿತು ಸ್ನೇಹಿತರಾದಂಥ ಗುರೇಟಿ ಕೃಷ್ಣಣ್ಣ ಅವರು
ಮಾತಾಡ್ಬೇಕಂತ ಕೇಳ್ಬೋದು. ಪಾರಿತೋಷಕ ಸಿನಿಮಾದ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸಕ್ತರಾಗಿರ್ತಕ್ಕಂಥ ಶ್ರೀಯುತ ಸದ್ಗುರು ಪ್ರದೀಪ್ ಸರ್ ಅವರೇ, ಹಾಗೆ ಜ್ಯೋತಿಷ್ ಅವರೇ, ಮಂಜುಳ ಅವರೇ, ಬಸವರಾಜು ಅವರೇ, ಹಾಗೆ ನಮ್ಮ ಗಣೇಶ ಅವರೇ, ಹಾಗೆ ವೇದಿಕೆ ಮುಂಭಾಗ ಆಸಕ್ತರಾಗಿರ್ತಕ್ಕಂಥ ಎಲ್ಲ ಬಂಧುಗಳೇ ಹಾಗೂ ಈ ಒಂದು ಸಿನಿಮಾದ ಎಲ್ಲ ಒಡನಾಡಿಗಳು, ಹೊಸದುರ್ಗ ತಾಲೂಕಿನ ಇಂಥ ಒಂದು ಗ್ರಾಮೀಣ ಪ್ರತಿಭೆಗಳು ಇವತ್ತು ನಾವು ಸಹ ಸಿನಿಮಾವನ್ನ ಎಲ್ಲೋ ನಮ್ಮ ಕೈಗೆಟಕಿದ ಆಕಾಶದ ಮುಗಿಲೆತ್ತರದಲ್ಲಿ ಯಾರೋ ಒಂದು ಹೀರೋಗಳು ಹೀರೋಯಿನ್ಗಳು ಮಾಡ್ತಾ ಇದ್ರಲ್ಲ ಆ ಸಿನಿಮಾಗಳನ್ನ ದೂರದಿಂದ ನೋಡ್ತಕ್ಕಂಥ ಒಂದು ಅವಕಾಶ ಇವತ್ತು ತುಂಬಾ ಹತ್ತಿರದ ನಮ್ಮೊಡನೆ ಮಾಡ್ತಕ್ಕಂಥದ್ದು ನಮಗೆ ವಿಶೇಷ ಸಂತೋಷ ಆಗ್ತಾ ಇದೆ. ಕಾರಣ ಇಷ್ಟೇ, ನಾವು ಚಿಕ್ಕಂದಿನಿದ್ದಾಗ ಒಂದು ಗುಡಿಸಲು ಮನೆಯಲ್ಲಿ ಒಂದು ಬಲ್ಬ್ಗೆ ನೀರು ತುಂಬ್ತಾ ಇದ್ವಿ. ಅವಾಗ ರೀಲ್ಸ್ ಬರೋದು. ಆ ರೀಲ್ಸ್ ಅನ್ನ ಸೂರ್ಯನ ಕಿರಣಗಳಿಗಿಟ್ಟು ಚಿತ್ರಗಳನ್ನು ವೀಕ್ಷಿಸಿದಂತ ನಮ್ಮ ಬಾಲ್ಯದ ಜೀವನವನ್ನು ನಾನು ಜ್ಞಾಪಿಸ್ಕೊಳ್ತೇನೆ. ಆ ಒಂದು ಪರಿಕಲ್ಪನೆ ನಮ್ಮ ಪ್ರದೀಪ್ಗೆಲ್ಲೋ ಅನ್ಸಿರ್ಬಹುದು. ಯಾಕೆ ನಾನು ನನ್ನ ಗೆಳೆಯರೊಟ್ಟಿಗೆ ಸಿನಿಮಾ ಜಗತ್ತನ್ನ ಕಾಣಬಾರ್ದು, ಇದರಿಂದ ಏನಾಗ್ಬೋದು ಅನ್ನೋ ಒಂದು ಪರಿಕಲ್ಪನೆಯ ಕೂಸೆ ಈ ಪಾರಿತೋಷಕ ಅಂತ ನಾನು ಚಿತ್ರದುರ್ಗ ಗಂಡು ಮೆಟ್ಟಿನ ನಾಡು ಅಂತ ನಮ್ಮ ಗೆಳೆಯ ಬಸವಣ್ಣವರು ಹೇಳಿದ್ರು. ಈ ಚಿತ್ರದುರ್ಗ ಸಂಪತ್ಭರಿತ ನಾಡು, ಗಂಡು ಮೆಟ್ಟಿನ ನಾಡು ಹೌದು. ಹಾಗಾಗಿ ನಮ್ಮನ್ನ ಆಳ್ವಿಕೆ ಮಾಡಲಿಕ್ಕೆ, ನಮ್ಮ ಮೇಲೆ ದಾಳಿ ಮಾಡಲಿಕ್ಕೆ, ನಮ್ಮ ಕೋಟೆ ಕೊತ್ತಲಗಳನ್ನ ವಶಪಡಿಸಿಕೊಳ್ಳಿಕ್ಕೆ ಬಂದಿದ್ದು. ನಮ್ಮಲ್ಲಿ ಸಂಪತ್ತಿಲ್ಲ ಅಂದ್ರೆ ಯಾರಾದರೂ ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ರ? ಹಾಕ್ತಾ ಇರಲಿಲ್ಲ. ಅದು ಇತಿಹಾಸ. ಆ ಗತಿಸಿದ ಘಟನೆಗಳ ಸಾಕ್ಷಿ ಆಧಾರಗಳೇ ನಮಗೆ ಇತಿಹಾಸ ಆಗಿದೆ. ಅಂತ ಇತಿಹಾಸದ ಒಂದು ಗತಿಸಿದ ಘಟನೆಗಳನ್ನ ನೀವು ಸಾಕ್ಷೀಕರಿಸಲಿಕ್ಕೆ, ಮತ್ತೊಮ್ಮೆ ಆ ಗತ ವೈಭವವನ್ನ ಮೆರೆಸಲಿಕ್ಕೆ, ಇತಿಹಾಸದ ಪುಟಗಳನ್ನ ಮೆಲುಕಾಕ್ಲಿಕ್ಕೆ ಈ ಒಂದು ಕಾರ್ಯವನ್ನ ಮೆಚ್ಚಿ ಮಾಡ್ತಾ ಇದ್ದೀರಿ. ನಿಮಗೆ ಭಗವಂತ ಯಾವುದಾದ್ರಲ್ಲೂ ಒಂದು ಯಶಸ್ಸು ಕಂಡ್ರೆ, ಒಂದು ಶುಭ ಆದ್ರೆ, ಒಂದು ವಿಜಯ ಆದ್ರೆ, ಒಂದು ಪಾರಿತೋಷಕವನ್ನು ನಾವು ನೀಡ್ತೇವೆ. ನಿಮಗೂ ಸಹ ಈ ಒಂದು ಚಿತ್ರ ನಿಮ್ಮ ಎಲ್ಲಾ ಸ್ನೇಹಿತರೊಳಗರು ಸಹ ಒಂದು ಕಷ್ಟಪಟ್ಟು ಮಾಡಿದಿರ. ನಿಮಗೆ ಅಂತ ಒಂದು ಪಾರಿತೋಷಕ ಭಗವಂತ ದಯಪಾಲಿಸ್ಲಿ. ಈ ಚಿತ್ರ ಯಶಸ್ಸನ್ನ ಕಾಣಲಿ. ನಿಮ್ಮೆಲ್ಲರಿಗೂ ಇದರಿಂದ ಸ್ಫೂರ್ತಿಯಾಗಿ ಇನ್ನಷ್ಟು ಸಹ ಎತ್ತರಕ್ಕೆ ನೀವೆಲ್ಲ ಬೆಳೀರಿ ಅಂತ ಆಶಿಸ್ತಾ ನನ್ನ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಕೊಡುವಂತ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು. ಪಾರಿತೋಷಕದ ಮೂಲಕ ಚಿತ್ರದುರ್ಗದ ಸಂಪತ್ಭರಿತ ನಾಡಿನ ಇತಿಹಾಸ ಮರುಕಳಿಸಿ ಅಂತ ಹೇಳಿದ ಅವರಿಗೆ ಅಭಿನಂದನೆಗಳು. ಯಾರು ಜನಸಾಮಾನ್ಯರ ಮಧ್ಯೆ ಇದ್ದು ಜನರೊಟ್ಟಿಗೆ ಬದುಕಟ್ಟಿಗೆಂತನೋ ಅವನು ಯಾವತ್ತೂ ಕೂಡ ಎಲ್ಲರ ತೊಡಗಿರೋ ಅದೇ ಆಗ್ತಾರೆ. ಅಂತ ಒಬ್ಬ ನಟ ಈ ಸಿನಿಮಾದ ಹೀರೋ. ಯಾವುದೇ ವೇದಿಕೆಯನ್ನು ಬಯಸಲ್ಲ, ಅಲಂಕಾರವನ್ನು ಬಯಸಲ್ಲ. ಸಾಮಾನ್ಯರೊಟ್ಟಿಗಿರೋಂಥ ಇಪ್ಪಡುವಂಥ ಹೀರೋನ ಈಗ ವೇದಿಕೆಗೆ ನಿಮ್ಮೆಲ್ಲರೊಂದಿಗೆ ಮನೋರ್ ಅವರನ್ನ ಹೃದಯಪೂರ್ವಕವಾಗಿ ವೇದಿಕೆಗೆ ಬರಮಾಡ್ಕೊಳ್ತೀನಿ. ವಿಶೇಷ ಪಾರಿತೋಷಕ ಸಿನಿಮಾ ನಡೆದು ಬಂದ ಹಾದಿ ಸೆನ್ಸಾರ್ ಮಂಡಳಿಗೆ ಹೋದಾಗ ಅಲ್ಲಿ ಎತ್ತುಗಳು ಮತ್ತೆ ಗಾಂಧಿನಗರ ಅಂದ್ರೆ ಯಾರೋ ಬಹಳಷ್ಟು ಒಳ್ಳೆಯವರಿಗೆ ಸಿಗುವಂಥದ್ದು. ಯಾವುದೇ ಸಿನಿಮಾ ಮಾಡುವವನು ಗಾಂಧಿನಗರ ಹುಡುಕಿ ನಮ್ಮಲ್ಲಿ ಬರಬೇಕು ಅಂತ ನಿಟ್ಟಲ್ಲಿ ಸಿನಿಮಾ ಮಾಡಿದಾಗ ಮಾತ್ರ ಯಶಸ್ಸು ನಮ್ಮಿಂದ ಬರುತ್ತೆ ಅಂತ ಹೇಳ್ತಾ ಗಾಂಧಿನಗರ ಹೋಗಬಾರ್ದು, ನಾವೇ ಸೃಷ್ಟಿ ಮಾಡಬೇಕು ಅಂತೇಳಿ ನಮ್ಮೂರಲ್ಲಿ ಗಾಂಧಿನಗರವನ್ನ ಸೃಷ್ಟಿ ಮಾಡುವಂತ ಕೆಲಸವನ್ನು ಮಾಡಿದಂತ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಕುರಿತು ನಮ್ಮ ಅಣ್ಣವರು ಒಂದೆರಡು ನಾಲ್ಕು ಒಂದೆರಡು ಮಾತಾಡ್ತಾರೆ. ಕಾರ್ಯಕ್ರಮದಲ್ಲಿ ದಯಮಾಡಿ ನವೀನ್ ತೇಜರವರು ಮುಂದೆ ಬರಬೇಕು. ವಾಲ್ಮೀಕಿ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯರ ಆಪ್ತ ಕಾರ್ಯದರ್ಶಿಗಳು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ
ಈ ಕಾರ್ಯಕ್ರಮದಲ್ಲಿ ಜಿತೇಂದ್ರ ಸಿಂಗ್ ನಮ್ಮ ಸ್ನೇಹಿತ ರಾಜಸ್ಥಾನವನ್ನು ನನಗೆಲ್ಲವನ್ನು ಪರಿಚಯಿಸಿದಂತಹ ಜಿತೇಂದ್ರ ಸಿಂಗ್ ಅವರು ಇಲ್ಲಿ ಪಕ್ಕದ ಅಂಗಡಿಯವರು ನನ್ನ ಮಾರ್ಗದರ್ಶಕ ಅವರು ಕೂಡ ಸ್ವಾಗತವನ್ನು ಬಯಸ್ತಾ ನಮ್ಮೂರಿನ ನನ್ನ ಬಾಲ್ಯದ ನನ್ನ ರಾಜಕಾರಣದ ಗುರುಗಳು ಬಸಣ್ಣವರು ದಯಮಾಡಿ ಬನ್ನಿ. ಬಸಣ್ಣವರೇ ಇಲ್ಲ ಬನ್ನಿ, ನೀವು ಬನ್ನಿ. ಬಸಣ್ಣವರನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ. ಕಾರ್ಯಕ್ರಮ ಕುರಿತು ಒಂದೆರಡು ಮಾತಲ್ಲಿ ನಾಗರಾಜ್ ಅವರು ಮಾತಾಡ್ತಾರೆ. ಪಾರಿತೋಷಕ ಸಿನಿಮಾದ ಪೋಸ್ಟರ್ ಬಿಡುಗಡೆ ಸಮಾರಂಭದ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮ ಹುಡುಗನಿಗೆ ನಾವು ಏನು ಎಜುಕೇಶನ್ ಕೊಡಿಸ್ಬೇಕು ಅಂತಕ್ಕಂಥ ಆಸೆ ಭಾಳ ಇತ್ತು. ಬಟ್ ಅವನು ಡಿಪ್ಲೊಮೋದ ಇಂಜಿನಿಯರಿಂಗ್ ಮುಗಿಸ್ಕೊಂಡೆಲ್ಲ ಮಾಡಿದ. ಆಮೇಲೆ ನಮಗೆ ಗೊತ್ತಿಲ್ಲದಲ್ಲೇ ಇದರ ಬೇರೆ ಬೇರೆ ಡಿಗ್ರಿ ಸೇರ್ಕೊಂಡ್ಬಿಟ್ಟು ನಾನು ಎಲ್ಲಿ ಅಲ್ಲಿಗೆ ಹೋಗ್ಬೇಕು ಅಂತ ಹೋಗ್ತಿದ್ದಾರೆ ಅಂತ ವಿಷಯ ಬರ್ತಾ ಇತ್ತು. ನಾವು ಬೈತಾ ಇದ್ದೆ. ಆದ್ರೂ ಕೂಡ ಅವನಿಗೆ ಏನನ್ನಿಸ್ತಾ ಗೊತ್ತಿಲ್ಲ. ಬೆಂಗಳೂರು ಕಡೆ ಮುಖ್ಯ ಮಾಡಿದ. ಅಲ್ಲಿನ ಬಾಲಕಿಯರ ಇದ್ದಾರಲ್ಲ, ಡೈರೆಕ್ಟರ್ ಇದ್ದಾರಲ್ಲ, ಅವ್ರ ಹತ್ರ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ದಿನ ಅವ್ರ ಜೊತೆ ಕೆಲಸ ಮಾಡಿಬಿಟ್ಟು ತರಬೇತಿ ತಗೊಂಡೆಲ್ಲ ಮುಗಿಸ್ಕೊಂಡ. ಸೊ ಅದ ನಂತರ ಅವನಿಗೆ ಅಲ್ಲಿ ಏನನ್ನಿಸ್ತಾ ಗೊತ್ತಿಲ್ಲ. ಮತ್ತೆ ಎಲ್ಲ ಬೇರೆಯವರಿಗೆಲ್ಲ ನೋಡ್ಬಿಟ್ಟು ನಾನು ಯಾಕೆ ಈಗ ಮಾಡಬಾರ್ದು ಅಂತಕ್ಕಂಥದನ್ನ ಅವನು ಮನದಲ್ಲಿ ಇಟ್ಕೊಂಡು ಅವನದೇ ಆದಂಥ ಪರಿಕಲ್ಪನೆಯಲ್ಲಿ ಅವನು ಹೊರಬಂದ. ಆ ನಂತರ ನಾನು ಮತ್ತೆ ಇಂಥವನ್ನು ಮಾಡಲಿಕ್ಕೆ ಆರ್ಥಿಕ ತೊಂದರೆ ಸಾಕಷ್ಟು ಇದ್ದೇ ಇರುತ್ತೆ. ಅದರಲ್ಲಿ ಇಂಥ ಮಹಾತ್ಮರುಗಳು ಎಲ್ಲರೂ ಸೇರಿಬಿಟ್ಟು ಅವನಿಗೆ ಆರ್ಥಿಕವಾಗೆಲ್ಲ ಸಹಕರಿಸಿದ್ದಾರೆ. ಆಮೇಲೆ ಅವನಿಗೆ ಒಂದು ಛಲ ಇತ್ತು, ನಾನೇನೋ ಮಾಡಬೇಕು ಅಂತಕ್ಕಂಥದ್ದು ಅವನಿಗೊಂದು ಭಾಳ ಗುರಿ ಇತ್ತು. ಇವ್ರು ಹೇಳಿದಾಗೆ ಸಣ್ಣನಲ್ಲಿ ಮತ್ತು ಯೂಟ್ಯೂಬ್ ಕೂಡ ಅವನು ನೋಡಿದ್ವಿ ನಾವು. ಬಟ್ ಭಾಳ ಅಚ್ಚುಕಟ್ಟಾಗಿತ್ತು. ಬಟ್ ಎಲ್ಲ ಮೊಬೈಲ್ ಶೂಟಿಂಗಲ್ಲೇ ಮಾಡ್ತಾ ಇದ್ರು, ಮತ್ತೆಲ್ಲ ಕೂತ್ಬಿಟ್ಟೆಲ್ಲ ಮಾಡ್ತಾ ಇದ್ದ. ಆಮೇಲೆ ಸ್ಕ್ರಿಪ್ಟ್ ಎಲ್ಲ ಬರೀತಾ ಇದ್ದ. ನನಗೆ ಇವನಿಗೆ ಎಲ್ಲಿಂದ ಬಂತು ಇಂಥ ನಾಲೆಜ್ ಬಂತ? ಯಾಕೆಂದ್ರೆ ನಮ್ಮ ಕುಟುಂಬದಲ್ಲಿ ನಾವ್ಯಾರು ಆ ನಾಲೆಜ್ ಇದ್ದವರಲ್ಲ. ನಾವು ಬೆಳೆದು ಬಂದ ದಾರಿನೇ ಒಂದು. ನಮ್ಮ ತಂದೆಯವರೇ ಬಹಳ ಉನ್ನತ ಶಿಕ್ಷಣ ಮಾಡಿದವರಲ್ಲ. ನಮ್ಮ ತಾಯಿಯವರು, ನಮ್ಮ ತಂದೆಯವರ ಮಾರ್ಗದರ್ಶನದಲ್ಲಿ ನಾವು ಹಾಕ್ಬಿಟ್ಟಂತ ದಾರಿನಲ್ಲಿ ಬೆಳೆದು ಬರ್ತಾ ಇದ್ವಿ. ಬಟ್ ಇವರು ವಿಭಿನ್ನವಾಗಿ ಹೊರಟ. ಬಟ್ ಸಂತೋಷ ಮಾಡ್ತೀರಿ ಅಂತ ಹೇಳ್ದ. ಅದರಂತೆನೆ ಎಲ್ಲ ತಂಡ ಕಟ್ಕೊಂಡು ಆದಷ್ಟು ನಮ್ಮ ಲೋಕಲಲ್ಲೇನೆ ಇಲ್ಲೇನೆ ಈಗ ನಮ್ಮ ಸ್ಥಳೀಯ ಮಟ್ಟದಲ್ಲೇನೆ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ನಮ್ಮ ಹುಡುಗರು ಹಾಕೊಂಡು ಬಟ್ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನಿಸುತ್ತೆ. ನಾನೇ ಪೂರ್ತಿ ನೋಡಿಲ್ಲ, ಯಾಕೆಂದ್ರೆ ಮತ್ತೆ ನೋಡಿದವ್ರ ಬಗ್ಗೆ ಮತ್ತೆ ಆಸಕ್ತಿ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಇವತ್ತು ನನ್ನ ಕೈಯಲ್ಲಿ ನೋಡಿಲ್ಲ. ಬಟ್ ಆದರೆ ಅವನಿಗೆ ಮುಂದೆ ಇವರು ಕಲಿಸಿದ್ರು ಆರೈಕೆ ಮಾಡಿದಾಗೆ ಮುಂದೆ ಅವನಿಗೆ ಬರ್ತಕ್ಕಂಥದ್ದೆಲ್ಲ ನಮ್ಮ ತಾಲೂಕಿಗೆ ಬರ್ತಕ್ಕಂಥ ಪಾರಿತೋಷಕ ಮುಂದೆ ಬರಲಿ, ನಮ್ಮ ತಾಲೂಕಿಗೆ ಸಿಗಲಿ ಅಂತಕ್ಕಂಥ ಒಂದು ಆರೈಕೆ ಮಾಡ್ತಾ ತಮ್ಮೆಲ್ಲರ ಆಶೀರ್ವಾದ ಸದಾ ಅವ್ರ ಮೇಲೆ ಈ ಸಿನಿಮಾ ಪಾರಿತೋಷಕ ಸಿನಿಮಾ ತಂಡದ ಮೇಲಿರಲಿ ಅಂತ ಹೇಳ್ಬಿಟ್ಟು ನಾನು ಹಾರೈಸ್ತಾ ಇಷ್ಟೊಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಈ ಸಮಿತಿಯವರಿಗೆ ವಂದನೆ ಸಲ್ಲಿಸಿ ನಮ್ಮ ಮಾತನಾಡ್ತಾ ಇದ್ದೀನಿ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಟಿವಿ ವಾಹಿನಿಯ ಸಂಸ್ಥಾಪಕರು, ಮಾಲೀಕರು, ಅತ್ಯುತ್ತಮ ನಿರೂಪಕರಾದಂತಹ ವಸ್ತ್ರಗ ರಾಘುರವರು ಆಗಮಿಸಿದರೆ ನಿಮ್ಮೆಲ್ಲರ ಚಪ್ಪಾಳೆಗೆ ಅವರಿಗೆ ಸ್ವಾಗತ ಬಯಸುತ್ತೇನೆ. ಪಾರಿತೋಷಕ ಸಿನಿಮಾ ಇಲ್ಲೇನು ಕಾಣಿಸ್ತಿದ್ದಾರೆ ಸರ್, ಇವರಿಷ್ಟೇ ಜನ ಈ ಸಿನಿಮಾದ ಕಥಾವಸ್ತುಗಳು, ಇಷ್ಟು ಜನ ಆ ಸಿನಿಮಾವನ್ನು ಮಾಡಿದ್ದಾರೆ. ಎಲ್ಲ ಲೋಕಲರೇ, ಯಾರು ಹಿನ್ನೆಲೆ ಇಲ್ಲ. ನಮ್ಮ ರಾಜಕಾರಣದ ಹಿನ್ನೆಲೆ ಇದೆ, ಯಾವುದೋ ಒಂದು ದೀಪ್ಸ್. ಬಟ್ ಸಿನಿಮಾ ಹಿನ್ನೆಲೆಯಿಂದ ಪ್ರಾರಂಭದಲ್ಲಿ ಈಗ ಅಂಬರೀಷ್ ಅವ್ರ ತಂದೆ ಹೆಸರು ಪೆಟ್ಟಿ ಚೌಡಯ್ಯನವರು ವಂಶ ಅಜ್ಜನವರು. ಅವ್ರ ಹಿನ್ನೆಲೆ ಇದೆ ಬರಬೇಕು. ಏನು ಹಿನ್ನೆಲೆ ಇಲ್ಲದೆ ಬಂದು ಸಿನಿಮಾವನ್ನು ಜಗತ್ತಿನ ಆಳದ ಇತಿಹಾಸಗಳು ಬಹಳಷ್ಟಿದ್ದಾವೆ. ಯಾವ್ದು ಹಿನ್ನೆಲೆ ಬಂದಂಥವ್ರು ಅಂತ ಒಬ್ಬ ಯುವ ನಿರ್ದೇಶಕರಿಗೆ ಅವಕಾಶವನ್ನು ಕೊಟ್ಟಂತ ಎಲ್ಲ ಪ್ರೊಡ್ಯೂಸರ್ಗಳು ಇದ್ದಾರೆ. ಅದಕ್ಕೆ ಅದರಲ್ಲಿ ಮತ್ತೊಬ್ಬರು ಪ್ರೊಡ್ಯೂಸರ್ ಅಂತ ಫಲಾಕ್ಷಪ್ತ ಅವರು ಇದ್ದಾರೆ. ದಯಮಾಡಿ ವೇದಿಕೆ ಮೇಲೆ ಫಲಾಕ್ಷಪ್ತ ಬರಬೇಕು ಅಂತ ಕೇಳ್ಕೊಳ್ತಿದ್ದೇವೆ. ಯಾರು ಏನು ಕೇಳ್ತಿರ್ಲಿಲ್ಲ, ಇವರು ಮಾಡೋದಷ್ಟೇ ಗುರಿ. ಅವ್ರ ತಾಯಿ ಇದ್ದಾರೆ, ಇಲ್ಲಿ ನೆನೆಸಲೇಬೇಕು ಈ ಸಂದರ್ಭದಲ್ಲಿ ಸರ್. ಅವನ್ ದುಡ್ಡು ತರ್ತಾನೆ, ಎಲ್ಲಿ ತರ್ತಾನೆ ಏನಿಲ್ಲ. ಅಷ್ಟೋ ಜನ ಕಲಾವಿದರು ಮನೆಯಿಂದಲೇ ಅಡಿಗೆ ಮಾಡಿ ಕಳಿಸೋದು, ಮನೆಯಿಂದ ನಮಗೇನೋ ಮಾಡ್ತಾನೆ ಹೊತ್ತಗಿರುತ್ತಾ ಇಲ್ವೋ ಏನೋ ಅಂತ. ದಿನನಿತ್ಯ ಬೆಳಗ್ಗೆ ಸಂಜೆ ಮನೆಯಲ್ಲಿ ಯಾರು ಕೂಡ ಕಲಾವಿದರು ಎಲ್ಲ ಲಾಟ್ರಿ ಉಳ್ಕೊಂಡಿಲ್ಲ, ಮನೆಯ ಸೊಳ್ಳೆ ಕಳಿಸ ರೋಮನ್ ಉಳ್ಕೊಂಡಿದ್ದಾರೆ ಮಧ್ಯದ ಕಲಾವಿದರು. ಇದಕ್ಕಿಂತ ಬೇಕು ನಿಜವಾಗ್ಲೂ ಕೂಡ ಸಾಧನೆ ಹಿಂಗಿರ್ಬೇಕು ಅಂದ್ರೆ ನಾನು ಯಾವತ್ತೂ ಚಿಕ್ಕ ನೋಡ್ಬಾರ್ದು. ನಾನು
ಸಾಧನೆ ಮಾಡಿದ ಮೇಲೆ ನನ್ನ ಕಾಲ ದೂರವಾದ ನೋಡ್ತಾರೆ. ಬಾಡಿಗೆ ಒಂದು ಸಣ್ಣ ಶೆಡ್ ಸರ್, ಅಲ್ಲಿ ಯಾರು ಮಲಗಲೇ ಬರ್ತಂತ ಶೆಡ್, ಅದನ್ನು ಸರಿ ಮಾಡಿಕೊಂಡು ಇವರು ಸಿನಿಮಾ ಸ್ಕ್ರಿಪ್ಟ್ ಬರೆಯೋದಿರ್ಬೋದು, ಬಂದಿರೋದೆಲ್ಲ ಆಲ್ಟ್ ಆಗೋದಿರ್ಬೋದು, ಅಡುಗೆ ಮಾಡ್ಕೊಂಡು ಅಲ್ಲೇ ರಾತ್ರಿ ಊಟ ಮಾಡೋದಿರ್ಬೋದು, ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ಬಹಳಷ್ಟು ಕಷ್ಟಪಟ್ಟಂತ ತಂಡ ಯಶಸ್ವಿಯಾಗಿ ಇಂಥ ಒಂದು ತಂಡ ನಿಜವಾಗ್ಲೂ ಕೂಡ ಇಂಥ ಮಾರ್ಗದರ್ಶನ ಯಾವುದೇ ಇವತ್ತಿನ ಜಗತ್ತಿನಲ್ಲಿ ಅಡ್ವರ್ಟೈಸ್ ಮಾಡಕ್ಕೆ ಕೇಳ್ತಾರೆ. ಸಿನಿಮಾ ಮಾಡ್ಬೇಕಪ್ಪ ಅಂದ್ರೆ ಬಹಳಷ್ಟು ಜಾಹೀರಾತು ಮುಖ್ಯ ಅನ್ಸುತ್ತೆ. ಜಾಹೀರಾತಿನ ಯಾವ ಸಿನಿಮಾ ನೋಡೋದೇ ಇಲ್ಲ ಜನ. ಒಳ್ಳೆ ಕಥಾವಸ್ತುಗೆ ಒಳ್ಳೆ ಜಾಹೀರಾತನ್ನ ಕೊಡುವಂತ ಸಂದರ್ಭ ಬಂದೇ ಬರುತ್ತೆ. ಸಂದರ್ಭದಾಗ ನೀವು ಈ ಕಾಲಿಟ್ಟಿದ್ದೀರಾ, ನಿಮ್ಮ ಶ್ರಮ ನಿರಂತರವಾಗಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ರಾಖಿ ಡ್ಯಾನ್ಸ್ ಸ್ಕೂಲ್, ನಮ್ಮ ಪ್ರೀತಿ ಹುಡುಗ ರಾಖಿದು ಡ್ಯಾನ್ಸ್ ಸ್ಕೂಲು ಸುಮಾರು 2 ವೇದಿಕೆಗಳಿಗೆ ಸಾಕ್ಷಿ ಆಗ್ತಾ ಇದೆ. ಮೊದಲನೇದಾಗಿ ನಮ್ಮ ಮತ್ತೊಬ್ಬ ಪ್ರೀತಿಯ ಹುಡುಗ ಮನೋಹರ್ ಮನು ನಿರ್ದೇಶನದ ಮೈ ನೇಮ್ ಈಸ್ ಆಂಜಿ ಎಂಬ ಒಂದು ಕಿರುಚಿತ್ರ ಈ ಒಂದು ವೇದಿಕೆಯಲ್ಲಿ ಬಿಡುಗಡೆಯಾಗಿದೆ. ಅವರು ಅಲ್ಲೇ ಇದ್ದಾರೆ. ಅದೇ ರೀತಿ ಇದೀಗ ಪಾರಿತೋಷಕ ಅನ್ನೋ ಒಂದು ಸಿನಿಮಾದ ಟೈಟಲ್ ಇವತ್ತು ಅದರ ಒಂದು ಪ್ರತಿಕೃತಿ ಲಾಂಚ್ ಆಗ್ತಾ ಇದೆ. ಇದನ್ನು ಕೂಡ ಪ್ರೀತಿಯಿಂದ ಪ್ರೋತ್ಸಾಹವನ್ನು ಕೊಡಬೇಕು. ಯಾಕೆಂದರೆ ಈ ಪಾರಿತೋಷಕ ಅನ್ನೋ ಹೆಸರಲ್ಲೇ ಅವಾರ್ಡ್, ಎಲ್ಲ ಸಿನಿಮಾಗಳು ಅವಾರ್ಡ್ ಪಡೆಯೋದಿಲ್ಲ ಮತ್ತು ಎಲ್ಲ ಸಿನಿಮಾಗಳು ಕೂಡ ಅವಾರ್ಡನ್ನು ಹೆಸರನ್ನು ಇಟ್ಕೊಂಡಿರಲಿಲ್ಲ. ಆದರೂ ಕೂಡ ವಿಶೇಷವಾದಂಥ ಒಂದು ಟೈಟಲ್ನ ಇಟ್ಕೊಂಡು ನಮ್ಮ ಪ್ರೀತಿಯ ಹುಡುಗರು ಪ್ರದೀಪ್ ಅವರು ಮತ್ತು ಅವರ ಎಲ್ಲ ಸ್ನೇಹಿತರು ಇವತ್ತು ಇದೊಂದು ಶ್ರಮವನ್ನು ಹಾಕಿದ್ದಾರೆ. ಮುಖ್ಯವಾಗಿ ಏನಪ್ಪ ಅಂದರೆ, ಕನಸನ್ನು ಜಗತ್ತಿನಲ್ಲಿ ಯಾರು ಬೇಕಾದ್ರೂ ಕಾಣ್ಬೋದು. ಅವರು ಕಂಡಂಥ ಕನಸಿಗೆ ಕಲ್ಪನೆಗಳನ್ನು ಸಾಕಾರ ಮಾಡಬೇಕು ಅಂದರೆ ನಮ್ಮ ಲಕ್ಷ್ಮೀದೇವಿ ಅಂದರೆ ಹಣದ ಸಂಪತ್ತಿನ ಮೂಲ ಬೇಕು. ಯಾರೇ ಕನಸು ಕಾಣಲಿ, ಕನಸು ದೊಡ್ಡದಾಗಿ ಕಾಣಬಹುದು. ಅದನ್ನ ಸಾಕಾರಗೊಳಿಸ್ಬೇಕು ಅಂದರೆ ಇಲ್ಲಿ ನಿರ್ಮಾಪಕರು ಬೇಕು. ನಿರ್ಮಾಪಕರು ಅಂತ ಯಾರು ಬಂದಿದ್ದಾರೆ ಈ ಒಂದು ಪಾರಿತೋಷಕ ಸಿನಿಮಾಕ್ಕೆ, ಅವರಿಗೆ ದೊಡ್ಡ ಸೆಲ್ಯೂಟನ್ನು ನಾನು ಕೊಡ್ತಾ ಇದ್ದೇನೆ. ಯಾಕೆಂದರೆ ಅವರು ಕಷ್ಟನೋ ಸುಖನೋ ತಮ್ಮ ಯಾವ ಭಾವನೆಗಳನ್ನ ಅಂದ್ಕೊಂಡಿದ್ದಕ್ಕೆ ರೆಕ್ಕೆ ಪುಕ್ಕವನ್ನು ಕಟ್ತಾರೆ. ಅದೇನಾಗುತ್ತೋ ಗೊತ್ತಿಲ್ಲ. ಮುಂದೆ ಇವತ್ತು ಪಾರಿತೋಷಕ ಆಗಿದ್ದು ನಾಳೆ ಇನ್ನೊಂದು ಸಿನಿಮಾ ಆಗ್ಬೋದು. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇತಿಹಾಸದ ಮೈಲಿಗಲನ್ನು ಸ್ಥಾಪನೆ ಮಾಡಬಹುದು ಅಂತ ನನ್ನ ಭಾವನೆ. ಅದೇ ರೀತಿ ಎಲ್ಲರೂ ಕೂಡ ಕಲಾವಿದರನ್ನ ಪ್ರೋತ್ಸಾಹ ಕೊಡಬೇಕು. ಹಾಗೆ ಪಾರಿತೋಷಕ ಸಿನಿಮಾ ಒಂದು ಅದು ಸಬ್ಜೆಕ್ಟ್ ಏನಂತ ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ. ಪ್ರಥಮ ದಿನದಿಂದ ನನಗೆ ಅವ್ರ ಪರಿಚಯ ಇದೆ, ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತು. ಆದರೆ ಅವರು ಇದುವರೆಗೂ ಕೂಡ ಕಥೆಯ ಅಂತರವನ್ನು ಯಾರಿಗೂ ಇಟ್ಕೊಟ್ಟಿಲ್ಲ. ಇದೊಂದು ಒಳ್ಳೆ ಅವಾರ್ಡ್ ಸಬ್ಜೆಕ್ಟ್ ಆಗಲಿ ಅನ್ನೋದು ನನ್ನ ಒಂದು ವೈಯಕ್ತಿಕ ಅಭಿಲಾಷೆ. ಈ ಉದಾಹರಣೆಗೆ ಕಮರ್ಷಿಯಲ್ ಚಿತ್ರಗಳು ಬರ್ತಾ ಇದೆ, ಮತ್ತೆ ಹೀರೋಯಿಸಮ್ ಚಿತ್ರಗಳು ಬರ್ತದೆ, ಮತ್ತೆ ಇನ್ನು ಆರ್ಟಿಸ್ಟಿಕ್ ಬೇಸ್ ಸಿನಿಮಾಗಳು ಬರ್ತದೆ. ಕೆಲವು ಅಂತಾರಾಷ್ಟ್ರೀಯ ಚಿತ್ರೋತ್ಸವಗಳಲ್ಲಿ ಮತ್ತು ವಿಶೇಷವಾದಂಥ ಸಂದರ್ಭಗಳಲ್ಲಿ ಪ್ರಸಾರ ಆಗುವಂಥದ್ದು, ಪ್ರದರ್ಶನ ಆಗುವಂಥ ಚಿತ್ರಗಳಲ್ಲಿ ಪಾರಿತೋಷಿಕ ಸಿನಿಮಾವು ಕೂಡ ಒಂದು ಆಗಲಿ ಅಂತ ನಾನು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಇದಕ್ಕೆ ಅವರ ಕನಸಿಗೆ, ಕಲ್ಪನೆಗಳಿಗೆ ಈ ರೆಕ್ಕೆ ಪುಕ್ಕವನ್ನು ಕಟ್ತಾ ಇರ್ತಕ್ಕಂಥ ವೇದಿಕೆ ಮೇಲೆ ಎಲ್ಲ ಒಂದು ಆಶೀರ್ವಾದವನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಮತ್ತೆ ತುಂಬ ನಿರೀಕ್ಷೆ ಇಟ್ಕೊಂಡು ಮುಂದುಗಡೆಯಿಂದ ಕಾಯ್ತಾ ಇದ್ದೀವಿ. ತಾವೆಲ್ಲ ಕೂತ್ಕೊಂಡು ನೀವು ಹೆಚ್ಚಿನದಾಗಿ ಅವರಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀವಿ. ನಿಮಗೂ ಕೂಡ ಪ್ರೀತಿ ಧನ್ಯವಾದಗಳು ತಿಳಿಸ್ತಾ, ಹಾಗೆ ಪಾರಿತೋಷಕ ಟೀಮ್ ನಿಜವಾಗ್ಲೂ ನಮ್ಮದೊಂದು ದೇಸಿ ಟೀಮ್ ಅಂತಲೇ ಹೇಳ್ಬೋದು. ಅವರು ಇರ್ತಕ್ಕಂಥ ಇವತ್ತು ಸಾಧನೆ ಅನ್ನೋದು ಎಲ್ಲಿಂದ ಬೇಕಾದರೂ ಹುಟ್ಟಬಹುದು, ಎಲ್ಲಿಗೂ ನಿಲ್ಲುತ್ತೆ ಅನ್ನೋದನ್ನು ಯಾರೂ ಕೂಡ ನಾವು ಅಂದ್ಕೊಳ್ಳೋಕ್ಕಾಗಲ್ಲ. ಈ ನಮ್ಮ ಪ್ರೀತಿಯ ಹುಡುಗರ ಕನಸು ಸಾಕಾರ ಆಗಲಿ, ಮುಂದೊಂದು ದಿನ ಇವರೇ ದೊಡ್ಡ ವೇದಿಕೆಗಳಲ್ಲಿ ನಿಂತ್ಕೊಂಡು ನಾವು ಟಿವಿಯಲ್ಲಿ ನೋಡೋದರ ಆಗಲಿ ಅಂತ ಇವರ ಬೆಂಬಲವಾಗಿರ್ತಕ್ಕಂಥ ಸರ್ವರಿಗೂ ಕೂಡ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಬಹಳ ಅದ್ಭುತವಾದ ಮಾತನ್ನು ಆಡಿದ್ದಾರೆ. ನಾಳಿನ ವೇದಿಕೆಗಳಿಗೆ ಇದೇ ಹುಡುಗರು ನಿಂತ್ಕೊಳ್ಳಿ ಅಂತ ಒಂದು ಸಾಧನೆ ಈ ಸಿನಿಮಾ ಮೂಲಕ ತೋರಿಸ್ತೀನಿ ಅಂತೇಳಿ ನಮ್ಮೆಲ್ಲರಿಗೂ ಕೂಡ ಸಂದೇಶವನ್ನು ನೀಡಿದಂಥ GV TV ಮುಖ್ಯಸ್ಥರಾದಂಥ ರಾಘಣ್ಣ ಅವರಿಗೆ, ಚಪ್ಪಾಳೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.
ಇಲ್ಲ ಪ್ರವೀಣ್ ಅಂತ ಇದ್ದಾನೆ, ಅವ್ನು ಭಾಳ ಒಳ್ಳೆ ಕ್ಯಾರೆಕ್ಟರ್ ಮಾಡ್ತಾನೆ ಈ ಫಿಲಮ್. ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಗಣ್ಯರುಗಳನ್ನು ವಂದಿಸುತ್ತಾ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಪ್ರೇಕ್ಷಕರಿಗೂ ಮುಸ್ಸಂಜೆಯ ವಂದನೆಗಳನ್ನು ಸಲ್ಲಿಸುತ್ತಾ, ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ನಾನು ಸಿನಿಮಾ ಬರೀ ಎರಡೂವರೆ ಅವರ್ ನೋಡಿಬಿಟ್ಟು ಟ್ಯಾಕಿಸಿಂದ ಹೊರಗೆ ಬಂದು ಪಿಕ್ಚರ್ ಆಗಿತ್ತು, ಪಿಕ್ಚರ್ ಹೀಗಿತ್ತು ಅಂತ ಕಾಮೆಂಟ್ ಕೊಡ್ತಿದ್ದೆ ನಾನು. ಬಟ್ ನಮ್ಮ ಡೈರೆಕ್ಟರ್ ಪ್ರದೀಪ್ ಅವರು ನೋಡಿದ್ಮೇಲೆ ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅನ್ನೋದು ಡೈರೆಕ್ಟರ್ ನೋಡಿದ್ಮೇಲೆ ನನಗೆ ಅರ್ಥ ಆಯಿತು. ಹಾಗೆ ಈ ಪಾರಿತೋಷಕ ಚಿತ್ರವನ್ನು ನಾವು ಇಲ್ಲಿ ತನಕ ಬಂದು ಕೊಟ್ಟಿದ್ದೀವಿ ಅಂದರೆ ಅದಕ್ಕೆ ಬೆನ್ನೆಲುಬುಗಳು ತುಂಬಾ ಇದ್ದಾವೆ. ನಿರ್ಮಾಪಕರು ಇರ್ಬೋದು, ನಮ್ಮ ತುಮ್ಮಿಕೆರೆ ಬಸವರಾಜರು ಇರ್ಬೋದು, ಕಣ್ಣಿಗೆ ಕಾಣುವ ಕೆಲವರು, ಕಣ್ಣಿಗೆ ಕಾಣದೇ ಇದ್ದವರು ತುಂಬ ಜನ ಇದ್ದಾರೆ. ಆದರೂ ಇದನ್ನೆಲ್ಲ ಎದುರಿಸ್ಬಿಟ್ಟು ಈ ಕಾಲೇಜ್ ಲೈಫನ್ನು ಲೀಡ್ ಮಾಡುವಂಥ ಒಬ್ಬ ಹುಡುಗ ಇವತ್ತು ಒಬ್ಬ ನಿರ್ದೇಶಕ ಆ ಮಟ್ಟನ ಮುಟ್ಟಬೇಕು ಅಂದರೆ ಹುಡುಗಾಟದ ಮಾತಲ್ಲ, ತುಂಬಾ ಕಷ್ಟಪಟ್ಬಿಟ್ಟು ಅವರು ಈ ಸ್ಥಾನವನ್ನು ಮುಟ್ಟಿದ್ದಾರೆ. ಆದರೆ ಇಲ್ಲಿ ನಮ್ಮ ತುಮ್ಮಿಕೆರೆಯ ಪ್ರತಿಯೊಬ್ಬ ಯುವಕರು ಕೂಡ ಅಷ್ಟೇ ರೀತಿ ನಮಗೆ ಒಂದು ಸಾಥನ ನೀಡಿದ್ದಾರೆ. ಅವರಿಗೆ ಎಲ್ಲರಿಗೂ ಹಾಗೆ ನಮ್ಮದೊಂದು ಚಿಕ್ಕ ಗ್ರಾಮ, ಒಂದು 100 ಮನೆ ಇರುವಂತಹ ಒಂದು ಸಣ್ಣ ಗ್ರಾಮ ನಮ್ಮದು. ಆ ಗ್ರಾಮದಲ್ಲಿ 100 ಮನೆಯ ಅಲ್ಲಿ 1 ಮನೆಯ ಸದಸ್ಯ ಡೈರೆಕ್ಟರ್ ಪ್ರದೀಪ್ ಅವರಾಗಿದ್ದಾರೆ. ಅದು ನಮಗೆ ತುಂಬಾ ಹೆಮ್ಮೆಯ ಒಂದು ವಿಷಯ. ಹಾಗೆ ಅದೇ ಮನೆಯ ಇನ್ನೊಬ್ಬ ಹಿರಿಯ ಸದಸ್ಯ ಅಂದ್ರೆ ನಮ್ಮ ತುಮ್ಮಿಕೆರೆಯ ಬಸವರಾಜರವರು. ಪ್ರತಿಯೊಂದಕ್ಕೂ ಒಳ್ಳೆದಕ್ಕಾಗಲಿ ಕೆಟ್ಟದಕ್ಕಾಗಲಿ ಏನೇ ಒಂದಕ್ಕಾಗಲಿ ನಮ್ಮ ವಿಭಾಗದಲ್ಲಿ ಬಸವರಾಜರು ಇದ್ದೇ ಇರ್ತಾರೆ. ಅವರಿಗೆ ನನ್ನ ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳನ್ನು. ಸ್ನೇಹಿತರೆ, ಬಸವರಾಜರ ಬಗ್ಗೆ ಈ ಸಮಯದಲ್ಲಿ ನಾನು ಒಂದು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. 2004 ನಾನೊಬ್ಬ SLC ವಿದ್ಯಾರ್ಥಿ. ವಾರದಲ್ಲಿ 1 ದಿನ 2 ದಿನ ನಾನು ಹೊಸೂರಿಗೆ ಬರ್ತಿದ್ದೆ. ಹೊಸೂರಿಗೆ ಬಂದಾಗ ಕ್ಯಾಶುವಲ್ ನನ್ನ ಯಾವ್ದಪ್ಪ ಅಂತ ಕೇಳ್ತಿದ್ರು. ಅಣ್ಣ ನಂದು ತುಮ್ಮಿಕೆರೆ, ಅದು ಎಲ್ಲಿ ಬರುತ್ತಪ್ಪ ಅಂತ ತುಂಬಾ ಜನ ಕೇಳಿದ್ರು. ಅಣ್ಣ ಮಾವಿನಕಟ್ಟೆಗೆ ಏಟು, ಬೀಚನಹಳ್ಳಿ, ನಾಗರಕಟ್ಟೆಗೆ ಹೋಗ್ತಿದ್ರು. ಬೀಚನಹಳ್ಳಿ ಆದ್ಮೇಲೆ ನಮ್ಮೂರು ಜೋಡಿ ತುಮ್ಮಿಕೆರೆ ಇದೆ, ಆ ಹೆಸರನ್ನು ಯಾರು ಹೇಳಲಿಲ್ಲ. ಆದರೆ ಈಗ ಒಂದು 10 ವರ್ಷದಿಂದ ವಸ್ತುಗಳಲ್ಲಿ ಬಟಾರ್ ಅಂಗಡಿಗೆ ಹೋಗಿ, ತರಕಾರಿ ಅಂಗಡಿಗೆ ಹೋಗಿ, ಎಲ್ಲಿ ಬೇಕಾದ್ರೂ ಹೋಗಿ ತುಮ್ಮಿಕೆರೆ ಅಂದ್ರೆ ತುಮ್ಮಿಕೆರೆ ಬಸವರಾಜ್ ಬರ್ತಾ ಅನ್ನೋ ತುಮ್ಮಿಕೆರೆಯ 3 ಮನೆಯ ಗ್ರಾಮವನ್ನು ಕೂಡ ಅವರ ಹೆಸರಿಗೆ ತಗೊಂಡಿದ್ದಾರೆ. ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಮತ್ತೊಮ್ಮೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಸವರಾಜ್ ಅವರಿಗೆ. ಥ್ಯಾಂಕ್ ಯು ಪ್ರವೀಣ್. ಇಲ್ಲಿ ಗೋಳಿ ಹೇಳಿ ಕಟ್ಕೊಂಡು ಹೋಗಿ ಕೂತಿದ್ದಾರೆ. ನಾವು ಡಿಗ್ರಿ ಓದ್ಬೇಕಾದ್ರೆ ಒಂದೇ ಕ್ಲಾಸ್ಮೇಟ್ಸ್. ನಾನು ವೈಯಕ್ತಿಕವಾಗಿ ಏನು ಮಾಡಿದ್ದೆ ಗೊತ್ತಿಲ್ಲ. ನಾನು 100 ಎಷ್ಟು ಇಟ್ಕೊಂಡದಕ್ಕಷ್ಟೇ ನಾನು ಬೆಳವಣಿಗೆ ಆಗಿದೆ ಅಂತ ನಾನು ದೇವರನ್ನ ಭಗವಂತನನ್ನ ಪ್ರಾರ್ಥಿಸ್ತೇನೆ. ಊರಿನ ನಮ್ಮ ಯಾವುದೇ ಸಾಧನೆಯಿಂದ ನಮ್ಮ ಊರು ಇರಲಿ ಅನ್ನೋದೇ ನಮ್ಮ ಆಶಯ ಅಂತ ಹೆಸರನ್ನು ಸ್ಮರಿಸಿದಂತಹ ಪ್ರವೀಣರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಕಾರ್ಯಕ್ರಮದಲ್ಲಿ ಸದ್ಗುರು ಪ್ರದೀಪ್ ಅವರು ವಸ್ತುರ್ಗ ಪ್ರದೀಪ್ ಅಲ್ಲ, ಸದ್ಗುರು ಪ್ರದೀಪ್, ಸದ್ಗುರು ಅನ್ನುವಂಥ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ 7 ರಾಜ್ಯಗಳಿಗೆ ತನ್ನ ಉತ್ಪನ್ನಗಳನ್ನು ಇವತ್ತು ಸರಬರಾಜು ಮಾಡ್ತಿದ್ದಾರೆ. ಅಂದರೆ ಅಷ್ಟಿಟ್ಟು ಶ್ರಮ ಅಲ್ಲ, ಅದಕ್ಕೆ ನಿರಂತರವಾದ ಶ್ರಮ. ರಾತ್ರಿ 12 ಗಂಟೆ 1 ಗಂಟೆ ಆದರೂ ಮಲಗಲ್ಲ ಅವರು. ಯಾರು ಹಾರ್ಡ್ ವರ್ಕ್ ಮಾಡಿದ್ರೆ ಅವ್ರಿಗೆ ಆಲ್ಟರ್ನೇಟ್ ಇಲ್ವೇ ಇಲ್ಲ. ಹಾರ್ಡ್ ವರ್ಕ್ ಆಲ್ಟರ್ನೇಟ್ ಇಲ್ವೇ ಇಲ್ಲ ಅನ್ನೋದು ನಿದರ್ಶನ DS ಪ್ರದೀಪ್ ಅವರು, ಸದ್ಗುರು ಪ್ರದೀಪ್ ಅವರು ಒಂದು ಕಡಲೆ ಹಿಟ್ಟಿನ ಸೋಪನ್ನು ತಯಾರು ಮಾಡಿ, ಮನೆಯಲ್ಲಿ ತಯಾರು ಮಾಡಿ, ಅಷ್ಟೊಂದು ಗೊತ್ತಿದ್ದಂಥ ಜಗತ್ತಿನಲ್ಲಿ ಇವತ್ತು 7 ರಾಜ್ಯಕ್ಕೆ ಹೋಗಿದ್ದರಿಂದ ಅವರು ಕೊಡುವಂಥ ಜಾಹೀರಾತು ಇದೆಯಲ್ಲ, ಆ ಬ್ರಾಂಡ್ ಅನ್ನ ಅಷ್ಟು ಟಾಪ್ ಲೆವೆಲ್ ತಗೊಂಡೋದ್ರೆ ಆ ಕ್ವಾಲಿಟಿ ದಮ್ಮು ಕೂಡ ಇರಬೇಕು ಅನ್ನೋದನ್ನ ನಿರೂಪಿಸಿದಂತಹ ನನ್ನ ಮಾರ್ಗದರ್ಶಕರು, ವಸ್ತುರ್ಗದ ಮದುವೆನ್ಮುಖ ಯುವ ಉದ್ಯಮಿಗಳು ಆದಂತಹ ಸದ್ಗುರು ಪ್ರದೀಪಣ್ಣ ಅವರು ಕಾರ್ಯಕ್ರಮ ಕುರಿತು ಮಾತಾಡ್ತಾರೆ. ಎಲ್ರಿಗೂ ಶುಭ ಸಂಜೆ. ಪ್ರಪ್ರಥಮವಾಗಿ ಈ ಪಾರಿತೋಷಕಕ್ಕೆ ರಾಜ್ಯ ಮಟ್ಟ ಅವಕಾಶ ಇದೆ, ರಾಷ್ಟ್ರ ಮಟ್ಟದ ಪಾರಿತೋಷಕ ಸಿಗಲಿ ಅಂತ ನಾನು ಆಶಿಸ್ತೀನಿ. ಈಗ ಇಷ್ಟೊತ್ತನಕ ನಮ್ಮ ಬಸವಣ್ಣರದೇ ಹೇಳಿದ್ರು, ತುಮ್ಮಿಕೆರೆಯನ್ನ ಹೆಸರು ಗೊತ್ತಿರಲಿಲ್ಲ. ಹೊಸದುರ್ಗ ತಾಲೂಕಲ್ಲಿ ಈಗ ಎಲ್ಲೋದ್ರು ಪ್ರವೀಣ್ ಅಂದರೆ ಎಲ್ಲೋದ್ರು ಈಗ ತುಮ್ಮಿಕೆರೆಯನ್ನ ಗುರುತಿಸ್ತಾರೆ. ತಾಯಿ ದುರ್ಗಮ್ಮನ ಆಶೀರ್ವಾದ ಇದ್ದು ಕತೆ ಮತ್ತು
ಚಿತ್ರದಲ್ಲಿ ಫಸ್ಟ್ ಕ್ವಾಲಿಟಿ ಇಂಪಾರ್ಟೆಂಟ್. ಬಸವಣ್ಣನ ಪ್ರಾಡಕ್ಟಲ್ಲಿ ಕ್ವಾಲಿಟಿ ಇದ್ರೆ ಮಾತ್ರನೇ ಮಾರ್ಕೆಟಿಂಗ್. ಆ ಸತ್ವ ಬಂದು ಏನಾದ್ರು ಹೆಸರಾದರೆ ಇದೇ ತುಂಬೆಕೆರೆ ಹೆಸರು ರಾಷ್ಟ್ರ ಮಟ್ಟದಲ್ಲಿ ಹೆಸರಾಗಲಿ ಅಂತ ನಾನು ಬಯಸ್ತೀನಿ. ಯಾಕೆಂದರೆ ನಾನು ನೋಡಿದೆ ಡೈರೆಕ್ಟರ್ ಹಾಕಿದ್ದು ಪ್ರದೀಪ್ ತುಂಬೆಕೆರೆ ಕರೆಕ್ಟ್ ಅಲ್ವಾ? ಡೈರೆಕ್ಟರ್ ಪ್ರದೀಪ್ ತುಂಬೆಕೆರೆ ಹಾಕಿದ್ದು. ಇವತ್ತು ನನಗೂ ಚಿತ್ರರಂಗದ ನಂಟೇನಪ್ಪ ಅಂತಂದರೆ ಹೊಸದುರ್ಗ ತಾವೆಲ್ಲ ಜೊತೆಗೆ ಹೆಸರು ಕೇಳಿರ್ತೀರ. ನಮ್ಮ ತಂದೆನೂ ಅದಕ್ಕೆ ಪಾಲುದಾರರು. ನಾನು ಹುಟ್ಟಿದ ದಿನ ಜೊತೆ ಟ್ಯಾಕ್ಸ್ ಓಪನ್ ಆದ ದಿನ ಒಂದೇ ಸೇಮ್ ಡೇಟ್. 40 ವರ್ಷ ಆಯಿತು. ನಾನು ಮೊದಲನೇ ಸರಿ ಗಾಂಧಿನಗರಕ್ಕೆ ಕಾಲಿಟ್ಟಾಗ ನನಗೆ 8 ವರ್ಷ. ನೀವೆಲ್ಲ ಚಿತ್ರರಂಗನ ನಾಣ್ಯದ ಒಂದು ಮುಖ ಮಾತ್ರ ನೋಡ್ತಾ ಇದ್ದೀರಾ, ನಾನು 2 ಮುಖನೂ ನೋಡ್ಬಿಟ್ಟಿದ್ದೀನಿ. 200 ರೂಪಾಯಿ ಎಂ ಪಿ ಶಂಕರ್ ಬೇಡಿಸ್ಕೊಂಡ್ರದನ್ನು ನಾನು ನೋಡಿದ್ದೀನಿ. ಕರ್ನಾಟಕಕ್ಕೆ ಯಾರು ಹಿಂದೆ ಕೊಡದಂತ ಮುಂದೆ ಕೊಡದಂತ ಗಂಧದ ಗುಡಿ ಕೊಟ್ಟಿದ್ದನ್ನು ನಾನು ನೋಡಿದ್ದೀನಿ. ಸೊ ಈ ಒಂದು ಚಿತ್ರದ ಒಂದು ಪೋಸ್ಟರ್ ಬಿಡುಗಡೆ ಮಾಡೋ ಟೈಮ್ನಲ್ಲಿ ನಾವು ಒಂದು 4 ಜನ ಒಂದು ನಿರ್ದೇಶಕರನ್ನ ನಾವು ಬಹಳ ಮುಖ್ಯವಾಗಿ ನೆನೆಸಬೇಕಾಗುತ್ತೆ. ಕನ್ನಡ ಚಿತ್ರರಂಗವನ್ನು ವಿಭಿನ್ನವಾಗಿ ಇಡೀ ದೇಶಕ್ಕೆ ತಿಳಿಸಿದಂಥ ಅನೇಕ ನಿರ್ದೇಶಕರುಗಳಲ್ಲಿ 4 ಪ್ರಮುಖ ನಿರ್ದೇಶಕರವರು, ಪುಟ್ಟಣ ಕಣಗ, ಇನ್ನೊಂದು ಶಂಕರ್ನಾಗ್ ಅವರು, ಇನ್ನೊಂದು ಉಪೇಂದ್ರ ಅವರು, ಇನ್ನೊಂದು ನಮ್ಮೆಲ್ಲರ ಮನಸ್ಸು ಮಾತಾಡೋ ವಿ ರವಿಚಂದ್ರನ್. ಅನೇಕ ನಿರ್ದೇಶಕರುಗಳು ಇವರು ಪ್ರಮುಖ ನಿರ್ದೇಶಕರು. ಇವ್ರನ್ನ ಯಾಕೆ ನಾವು ನೆನೆಸ್ತೀವಿ ಅಂದರೆ ಇವರು ಚಲನಚಿತ್ರವನ್ನು ವಾಣಿಜ್ಯ ಉದ್ದೇಶಕ್ಕಾಗಿ ಮಾಡಿದ್ದಾರೆ. ಅನೇಕ ನಿರ್ಮಾಪಕರುಗಳು, ಅನೇಕ ನಿರ್ದೇಶಕರು ವಾಣಿಜ್ಯ ಚಿತ್ರಗಳನ್ನ ಮಾತ್ರ ಮಾಡ್ತಾರೆ. ಇವತ್ತು ದೃಶ್ಯ ಚಿತ್ರನ ನೀವು ನೋಡಿದ್ದೀರ, ಅದು ಡೈರೆಕ್ಟರ್ ಆಗಿದ್ದಾರೆ ನನಗೆ ಗೊತ್ತಿಲ್ಲ. KGF 1 ಬರ್ತಾ ಇದೆ, 2 ಬರ್ತಾ ಇದೆ, 2 ಬಂತು, 3 ಬರ್ತಾ ಇದೆ. ದೃಶ್ಯನೂ 1 ಇದೆ, 2 ಇದೆ, 3 ಇದೆ. ಬಟ್ ಬಡ್ಜೆಟ್ ಡಿಫರೆನ್ಸ್. ಬಟ್ ಜನ ಲಾಸ್ಟಿಗೆ ಏನು ನೋಡ್ತಾರೆ ಅಂದರೆ ತನ್ನ ನಿರೀಕ್ಷೆ ಯಾವ ಚಿತ್ರ ಆ ನಿರೀಕ್ಷೆನ ಫುಲ್ಫಿಲ್ ಮಾಡಿದೆ, ಅದು 100 ಕೋಟಿದಾಗಿರ್ಬೋದು, 35 ಲಕ್ಷದ್ದಾಗಿರ್ಬೋದು, ಎಲ್ಲ ಚಿತ್ರಗಳನ್ನು ನೋಡೋಂಥ ಸದ್ಯರುಚಿ ಎಲ್ಲ ಪ್ರೇಕ್ಷಕರಲ್ಲೂ ಇದ್ದೇ ಇರುತ್ತೆ. ಅದೊಂದು ನಾವು ಮನದಲ್ಲಿ ಇಟ್ಕೊಂಡು ಕೆಲಸಕ್ಕೆ ಏನಾಗುತ್ತೆ ಅಂದರೆ ಅನೇಕ ಸಮಯದಲ್ಲಿ ನಿರ್ದೇಶನ ಮಾಡೋ ಟೈಮ್ನಲ್ಲಿ, ಕಥೆಯನ್ನು ಸೆಲೆಕ್ಟ್ ಮಾಡೋ ಟೈಮ್ನಲ್ಲಿ ಭಾಳ ಜನ ಎಲ್ಲಿ ಎಳೆದಿದ್ದಾರೆ ಅಂತಂದರೆ ನಿರ್ದೇಶಕರುಗಳು ತನಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋ ಸಿನಿಮಾ ಕೊಟ್ಬಿಡ್ತಾರೆ. ಈ ರವಿಚಂದ್ರನ್ ಅವರು ಆರಂಭದ ದಿನಗಳಲ್ಲಿ ಒಳ್ಳೆ ವಯಸ್ಸಿತ್ತು, ಜನಕ್ಕೆ ಬೇಕಾಗಿರೋಂಥ ಚಿತ್ರಗಳು, ಜನಕ್ಕೆ ಬೇಕಾಗಿರೋಂಥ ಹಾಡುಗಳು, ಜನಕ್ಕೆ ಬೇಕಾಗಿರೋ ನಿರೀಕ್ಷೆಗಳನ್ನು ಕೊಡ್ಕೊಂತ ಹೋದ್ರು. ಮುಂದಿನ ದಿನಗಳಲ್ಲಿ ಅವ್ರಿಗೆ ವಯಸ್ಸಾಗ್ತಾ ಚಿತ್ರಗಳ ರೀತಿ ಬದಲಾವಣೆ ಆಗ್ತಾ ಹೋಗ್ತದೆ. ಅದೇ ರೀತಿ ಪ್ರೇಕ್ಷಕರಲ್ಲೂ ಬದಲಾವಣೆ ಆಗ್ತದೆ, ನೋಡೋದನ್ನು ಕಡಿಮೆ ಮಾಡ್ತಾ ಹೋಗ್ತಾರೆ. ಆಮೇಲೆ ಒಂದ್ಸಾರಿ ಡಿಸೈಡ್ ಆಗ್ತಾರೆ, ಓ ಇದು ಇದಲ್ಲ, ಜನರ ನಿರೀಕ್ಷೆ ಬೇರೆ ಇದೆ ಅಂತೇಳಿ ಅವಾಗ ಮತ್ತೆ ರವಿ ಮಾಮ ಅಥವಾ ಬೇರೆ ಬೇರೆ ಚಿತ್ರಗಳು ಮತ್ತೆ ಬರಲಿಕ್ಕೆ ಶುರುವಾಗುತ್ತೆ. ಮತ್ತೆ ಚಿತ್ರರಂಗ ಇಷ್ಟ ಆಗ್ತಾ ಹೋಗುತ್ತೆ. ನಾನೊಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮಲ್ಲಿ ಕಥೆ ಇರುತ್ತೆ, ಆ ಕಥೆನ ಆಲೋಚನೆ ಮಾಡಿ ಯಾವ ಕಥೆಯನ್ನು ಜನ ಸ್ವಲ್ಪ ನಿರೀಕ್ಷೆ ಮಾಡ್ತಾರೆ, ಯಾವುದನ್ನು ಕೊಟ್ಟರೆ ಈಗ ಬೇಕೇ ಬೇಕು, ಫೈಟು ಬೇಕು, ಆ ಡ್ಯಾನ್ಸ್ ಬೇಕು, ಈ ಡ್ಯಾನ್ಸ್ ಬೇಕು, ಮತ್ತೊಂದು ಬೇಕು, ಎಲ್ಲ ಹೊರಗಿನ ಪ್ರೇಕ್ಷಕರನ್ನು ನಾವು ಕವರ್ ಮಾಡಬೇಕಂದ್ರೆ ಎಲ್ಲ ರೀತಿಯ ಸದಭಿರುಚಿ ಪ್ರೇಕ್ಷಕರು ಇರ್ತಾರೆ, ಎಲ್ಲದನ್ನು ಫುಲ್ಫಿಲ್ ಮಾಡೋ ಅಂತ ಒಂದು ಕಾರ್ಯ ಮಾಡಲೇಬೇಕು. ಆಮೇಲೆ ಈಗ 100 ಮನೆ ಗ್ರಾಮ ಕಮ್ಯುನಿಕೇರ್ ಅಂತ ಹೇಳಿದ್ರು, ಅದರಲ್ಲಿ 100 ಮನೆ ಇಲ್ಲ. ಆ 100 ಮನೆಯ ಮನಸ್ಸಿನ ಸೇರಿ ಅವರೆಲ್ಲರೂ ದಾರಿ ಎರೆದು ಈ ಚಿತ್ರವನ್ನು ಒಂದು ನಿರ್ಮಾಣ ಮಾಡೋಕ್ಕೆ ಸಹಕಾರ. ಕುವೆಂಪುರವರು ಅಷ್ಟು ಗ್ರಂಥಗಳನ್ನ ಬರೆದಾಗ, ಶ್ರೀರಾಮಾಯಣ ದರ್ಶನ ಬರೆದಾಗ ಹುಬ್ಬಳ್ಳಿಯಲ್ಲೂ 100 ಮನೆ ಇರಲಿಲ್ಲ. ಎಷ್ಟು ಮನೆ ಇದೆ ಅನ್ನೋದು ಮುಖ್ಯ ಅಲ್ಲ, ಯಾವ ಸೈಜಿನ ಗ್ರಾಮ ಅನ್ನೋದು ಮುಖ್ಯ ಅಲ್ಲ, ನಮ್ಮ ಟ್ಯಾಲೆಂಟ್ ಇತ್ತು ಅಂದರೆ ಎಲ್ಲಿ ಬೇಕು ತಗೊಂಡು ಹೋಗುತ್ತೆ ಅನ್ನೋದಕ್ಕೆ ಇತ್ತೀಚಿನ ದಿನಗಳಲ್ಲಿ 19 ವರ್ಷಗಳ ಚಿತ್ರರಂಗದ ಪಯಣದ ನಂತರ ಒಂದು ಸಾಧನೆಯನ್ನು ಮಾಡಿ ಇವತ್ತಿಗೆ ಕನ್ನಡ ಚಿತ್ರರಂಗದ ಕಡೆಗೆ ಒಂದು ಮುಖವನ್ನು ಮಾಡಿದಂಥ ಅದೇ ಸಣ್ಣ ಗ್ರಾಮದಲ್ಲಿ ಹುಟ್ಟಿದಂಥ ಒಬ್ಬ ರಿಷಬ್ ಶೆಟ್ಟಿ ಅವರು ಸಾಕ್ಷಿ ಆಗ್ತಾರೆ ಅಂತ. ರಿಷಬ್ ಶೆಟ್ಟಿ ಅವರು ಸೊ ಕಲೆ ಎಲ್ಲಿ ಬೇಕಾದ್ರೂ ಹುಟ್ಟಿದವರು, ಕಲೆ ಎಲ್ಲಿ ಬೇಕಾದ್ರೂ ಬೆಳಿಬೋದು. ಒಂದು ನನ್ನ ವೈಯಕ್ತಿಕ ಅನುಭವ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಕೆಲಸ ಮಾಡಕ್ಕೆ ಹೊರಟಾಗ ಜನ ಹಾಡುಗಳಕ್ಕೆ ಶುರು ಮಾಡಿದ್ದಾರೆ ಅಂದರೆ ನಿಮ್ಮಲ್ಲೇನೋ ಸಾಧನೆ ನಡೀತಾ ಇದೆ ಅಂತ ಅರ್ಥ. ನಾನು ಅನಾಥದಿಂದ ಬಂದಿರೋದು. ಅಂದಿನ ದಿನಗಳಲ್ಲಿ ಮನೆಯಲ್ಲಿ ನಾನು ಸೊಪ್ಪು ಮಾಡಬೇಕಾದ್ರೆ ನಗೋರು, ಹಾಡ್ಕೊಳ್ಳೋರು, ಏನಾದ್ರು ಶಾಂಪಲ್ ಕೊಟ್ಟರೆ ಇದೇನಿದೆ ಅನ್ನೋರು. ಇವತ್ತು ಅವರೆಲ್ಲ ಬೇರೆ ರಾಜ್ಯಕ್ಕೆ ಹೋದಾಗ ಈಗ ಬೆಳಗ್ಗೆ ಫೋನ್ ಮಾಡಿದರು, ಮಂತ್ರಾಲಯದಲ್ಲಿ ನೋಡಿದೆ ನಿಮ್ಮ ಸೊಪ್ಪನ್ನ, ಕಾಕಿನಾಡದಲ್ಲಿ ನೋಡಿದೆ, ಇನ್ನೆಲ್ಲಿ ಪುನಾದಲ್ಲಿ ನೋಡಿದೆ, ಅಲ್ಲಿ ನೋಡಿದೆ, ಇಲ್ಲಿ ನೋಡಿದೆ, ಅಲ್ಲಿ ಹೋದಾಗ ಹೇಳ್ತಿದ್ದೀನಿ, ನಮ್ಮೂರಿಗೊಂದು ನಮ್ಮೂರಿತ್ತು ಅಂತ ಹೇಳ್ತಿದ್ದೀನಿ ಅಂತ ಹೇಳ್ತಾರೆ. ಈಗ
ಅದು ಸಂತೋಷನೇ. ಅವತ್ತು ಅವ್ರು ಆಡ್ಕೊಂಡಿದ್ದಕ್ಕೆ ನಾವು ಬೆಳೆದ್ವಿ ಅಂತ ನಾವು ಭಾವಿಸೋಣ. ಅವ್ರಿಗೆ ಆಡ್ಕೊಂಡವ್ರಿಗೆ ನಾವು ಮೊದಲೇ ಚಪ್ಪಾಳೆ ಹೊಡಿಬೇಕು. ಯಾಕೆಂದ್ರೆ ಇದ್ದೇ ಇರುತ್ತೆ, ಅದಿದ್ರೇನೆ ನಿಮ್ಮಲ್ಲಿ ಛಲ ಹುಟ್ಟೋದು. ಅವ್ರು ಯಾರು ಆಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಮಲ್ಲಿ ಯಾವುದೇ ರೀತಿ ಛಲ ಹುಟ್ಟಲ್ಲ. ಮುಂದಿನ ದಿನಗಳಲ್ಲಿ ಹೊಗಳಿಕೆನ ನಂಬೇಡ್ರಿ, ಬೈಗಳನ್ನ ಸ್ವೀಕಾರ ಮಾಡ್ರಿ, ಅದನ್ನು ಡೈಜೆಸ್ಟ್ ಮಾಡ್ಕೊಳ್ರಿ. ನಿಮ್ಮಲ್ಲಿ ಏನಾದ್ರು ತಪ್ಪುಗಳಿದ್ರೆ ತಿಳ್ಕೊಳ್ರಿ. ಯಾವತ್ತಿದ್ರು ನಿಮ್ಮನ್ನ ಕೆಳಗಿಳಿಸೋದು ಹೊಗಳಿಕೆನೆ. ಆಮೇಲೆ ಶ್ರಮ. ಇವತ್ತಿಗೂ ಬಸವಣ್ಣ ಹೇಳಿದಂಗೆ ನಮ್ದೆಲ್ಲ ಏನೇ ವ್ಯಾಪ್ತಿ ಇದ್ರು ರಾತ್ರಿ 2 ಗಂಟೆ ಆಗಿರ್ಬೋದು, ನನ್ನ ಕೆಲಸ ಮುಗಿದಲ್ಲ, ನನ್ನ ಕಮಿಟ್ಮೆಂಟ್ ಮುಗಿದಲ್ಲ, ನನ್ನ ಮನೆಗೆ ಹೋಗಲ್ಲ. ಎಲ್ಲಿಗೆ ನನ್ನ ಕಮಿಟ್ಮೆಂಟ್ ಇರುತ್ತೆ ಅಲ್ಲಿಂದ ನನ್ನ ವೆಹಿಕಲ್, ನನ್ನ ಜರ್ನಿ ವೆಹಿಕಲ್ ರಿವರ್ಸ್ಗೆ ಬಿದ್ದಂಗೆ ಇರುತ್ತೆ. ಆಮೇಲೆ ಯಾವುದೋ ಸೊಳ್ಳೆ ಕೊಠಡಿಯಲ್ಲಿ ಇದ್ದು ಅವರೆಲ್ಲ ಸೇರಿ ಸಿನಿಮಾ ಮಾಡಿದ್ದಾರೆ. ಆಫ್ರಿಕಾದಲ್ಲಿ ರಾಜಕೊಳ್ಳ ಮಾಡಬೇಕಾದ್ರೆ ಎಲ್ಲರೂ ಜೀವನ ಬಾಗಿಟ್ಟು ಮಲಗಿ ಆಫ್ರಿಕಾದಲ್ಲಿ ರಾಜಕೊಳ್ಳ ಮಾಡಿದ್ರು. ಆಫ್ರಿಕಾದಲ್ಲಿ ದ್ವಾರಕೀಶ್ ತಂಡ. ಅರ್ಥ ಆಯ್ತಾ? ಸಿನಿಮಾ ರಂಗ ಅಂದ್ರೆ ಒಳ್ಳೆ ಲೆಕ್ಕಲ್ಲ, ಪ್ರಾಣಿಗಳು ಬರ್ತವೆ, ಅಂತ ಜಾಗದಲ್ಲಿ ಮಲಗಬೇಕಾಗುತ್ತೆ. ಸೊ ಹಾಗಾಗಿ ಈ ರಿಸ್ಕ್ ಇದ್ದೇ ಇರುತ್ತೆ. ನಾವು ಮುಂದ್ಗಡೆ ಕೂತ್ಕೊಂಡು ಸುಮ್ಮನೆ ಬಾಹುಬಲಿ ಸ್ಕ್ರೀನ್ ನೋಡ್ಬಿಡ್ತೀವಿ, ಭಾಳ ಚೆನ್ನಾಗಿದೆ. ಪ್ರವೀಣ್ ಅವ್ರು ಹೇಳೋದು ಒಳಗೆ ಬರ್ತಿದ್ದಂಗೆ ಕಾಮೆಂಟ್ ಮಾಡ್ಬಿಡ್ತೀವಿ, ಅದ್ರ ಕಷ್ಟ ಗೊತ್ತಿಲ್ಲ ಅಂತ. ಬಟ್ ಕಷ್ಟ ಗೊತ್ತಿರೋ ಪರ್ಸೆಂಟೇಜ್ ಜನ ಕಡಿಮೆ. ಚಿತ್ರರಂಗಕ್ಕೆ ಬಂದಾಗ ಚಲನಚಿತ್ರ ನೋಡ್ಬೇಕಾದ್ರೆ ಅವ್ರಿಗೆ ಬೇಕಾದ್ರೆ ಮನೋರಂಜನೆ ಒಂದೇ. ನೀವೇನು ಕಷ್ಟಪಟ್ಟಿದ್ರೆ ಅವ್ರಿಗೆ ಬೇಕಾಗಿಲ್ಲ, ಅವ್ರಿಗೆ ಬೇಕಾದ್ರೆ ಮನೋರಂಜನೆ ಒಂದೇ. ಆ ಮನೋರಂಜನೆ ಕೊಡೋ ನಿಟ್ಟಿನಲ್ಲಿ ಏನೇ ಕಷ್ಟಪಡೋಕ್ಕೂ ನೀವು ರೆಡಿ ಇರಬೇಕು. ನಿಮ್ಮ ಕಷ್ಟ ಅವ್ರಿಗೆ ಬೇಕಾಗಿಲ್ಲ, ಅವ್ರಿಗೆ ಬೇಕಾಗಿರೋ ಮನೋರಂಜನೆ ಒಂದೇ. ಮುಂದಿನ ದಿನಗಳಲ್ಲಿ ಇನ್ನೂ ನಾನು ನಿಮಗೆ ಹಾರೈಸೋದಾಗಲಿ ಇನ್ನೂ ಕಷ್ಟಪಡೋ ದಿನಗಳು ಬರಲಿ. ಆ ಕಷ್ಟಪಡೋ ದಿನಗಳಲ್ಲಿ ಇನ್ನೂ ವಿಶೇಷವಾದ ಚಲನಚಿತ್ರಗಳು ಬಂದು ನಿಮ್ಮನ್ನು ಇಡೀ ಕರ್ನಾಟಕ ಹಾರೈಸೋದಾಗಲಿ ಅಂತ ಹೇಳಿ ಚಲನಚಿತ್ರರಂಗ ಸಂಪೂರ್ಣವಾಗಿ ಮುಳ್ಳಿನ ಹಾದಿನೇ. ಬಟ್ ನಡೆಯಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹೆಜ್ಜೆ ಇಟ್ಕೊಂಡು ನಡೀರಿ. ಯಾವುದೋ ಒಂದು ಸಿನಿಮಾ ಹೆಸರು ಹೇಳೋದು ಬೇಡ. ಯಾಕಂದ್ರೆ ನಮ್ಮ ಚಿತ್ರದುರ್ಗದಲ್ಲಿ ತಿರುಗಲ್ಲ ಸಿನಿಮಾ ಹೆಸರು 120 ದಿನ ಓಡ್ಬಿಟ್ಟು ಸಿನಿಮಾ. 120 ದಿನ ಓಡಿದ್ಮೇಲೆ ಬಂದು ಯಾರ್ಯಾರು ಕೆಲಸ ಮಾಡ್ತಾರೋ ಎಲ್ಲೆಲ್ಲಿ ಸೆಂಟರ್ಸ್ 100 ಸೆಂಟರ್ಸಲ್ಲಿ 120 ದಿನ ಓಡೋದಕ್ಕೆ ಅಲ್ಲಿ ಕೆಲಸ ಮಾಡೋರಿಗೆಲ್ಲ 10 ಗ್ರಾಮಿಗೆ ಬಂಗಾರ ಉಂಗುರ ಹಾಕಿದ್ವಿ. ಸಿನಿಮಾ ಹೆಸರು ಹೇಳೋದು ಬೇಡ. ಅದು ಸುಮ್ಮನೆ ಎಲ್ಲ ಯಾರ್ಯಾರು ಒಳಗೆ ಕೆಲಸ ಮಾಡ್ತಾರೆ ನಮ್ಮ ಟ್ಯಾಕಿಸ್ ಒಳಗಡೆ 100 ಸೆಂಟರ್ಸಲ್ಲಿ ಮಿನಿಮಮ್ 10 ಜನ ಕೆಲಸ ಮಾಡ್ತಾರೆ ಅಂದ್ರೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ಬಂಗಾರ ಉಂಗುರ ಎಷ್ಟು ಟಿಲ್ ನೌ ಈಸ್ ನಾಟ್ ಪೇ ಇಸ್ ಅವರ ಬಾಡಿಗೆನ ಮನೆಗೆ ಬಾಡಿಗೆ ಕಟ್ಟಕ್ಕಾಗ್ತದೆ ಇಲ್ಲ. ಸೊ ಇದು ಬಹಳ ಮುಳ್ಳಿನ ಹಾದಿ. ಒಂದು ಸಿನಿಮಾ ತೆಗಿತೀರಾ ಅಂದ್ರೆ ತಕ್ಷಣ ಇನ್ಸ್ಪೈರ್ ಆಗಿ ಇನ್ನೊಂದಕ್ಕೆ ಬೇಗ ಕೈ ಹಾಕ್ಬೇಡ್ರಿ, ಗ್ಯಾಪ್ ತಗೊಳ್ರಿ. ನೀವು ಅನೇಕ ಸಕ್ಸಸ್ ಆಗಿರೋ ಡೈರೆಕ್ಟರ್ ನೋಡಿದ್ರ ದೇ ಟೇಕ್ ಲೀವ್. ತಕ್ಷಣ ಅವರು ಈಗ ಕಾಂತಾರ ಬಂತು, ಕಾಂತಾರ ಬರ್ತಿದ್ದಂಗೆ ಇನ್ನೊಂದು ಕಾಂತಾರ ನಾನು ರಿಷಬ್ ಶೆಟ್ಟಿ ಜೊತೆಗೂ 4 ದಿನ ಇದರಲ್ಲಿದ್ದೆ. ಬೆಳಿಗ್ಗೆ ಬೆಟ್ಟದಲ್ಲಿ 4 ದಿನ ಅವ್ರ ಜೊತೆ ಸ್ಪೆಂಡ್ ಮಾಡಿದಾಗ ನನ್ನನ್ನು ಏನು ಜನ ನಿರೀಕ್ಷೆ ಮಾಡ್ತಿದ್ದಾರೆ, ಏನು ಕೊಡಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಅಂತೇಳಿ ಬ್ಲಾಕ್ ಆಗ್ಬಿಟ್ಟು. ಸೊ ನಾನು ಅದಕ್ಕೆ ಒಂದು ಸಿನಿಮಾ ಬಂದಮೇಲೆ ಸ್ವಲ್ಪ ಗ್ಯಾಪ್ ತಗೊಳ್ಳಿ, ಬೇರೆ ಬೇರೆ ಚಿತ್ರಗಳನ್ನ ಅಬ್ಸರ್ವ್ ಮಾಡ್ಕೊಂಡು ಆಮೇಲೆ ಮುಂದಿನ ದಿನಗಳಲ್ಲಿ ಭಾಳ ಸೂಕ್ಷ್ಮವಾದ ಹೆಜ್ಜೆ ಇಡ್ರಿ. ಚಿತ್ರರಂಗ ಆಗಲಿ ವಾಣಿಜ್ಯೋದ್ಯಮ ಆಗಲಿ ಯಾವತ್ತಿದ್ರೂ ಮುಳ್ಳಿನ ಹಾದಿನೇ. ನಾನು ನಿಮಗೆ ಎಚ್ಚರಿಕೆ ಕೊಡ್ತಾ ಇಲ್ಲ, ವಾಸ್ತವನ ಕಲಿಸ್ತಾ ಇದ್ದೀನಿ. ಇನ್ನೂ ಹೊಸಬರಿದ್ರೆ ನಾನು 40 ವರ್ಷದಿಂದ ಚಿತ್ರರಂಗ ನೋಡಿದ್ದೀನಿ. ಮೈ ಆಟೋಗ್ರಾಫ್ ಚಿತ್ರನ ನನ್ನ ಜೀವನದಲ್ಲಿ ನನ್ನ ಟ್ಯಾಗಿಸಿಗೆ ಮೊದಲನೇ ಪಿಕ್ಚರ್ ಗಾಂಧಿನಗರದಲ್ಲಿ ನಾನು ತಗೊಂಡ್ಬಂದಿದ್ದು ರವಿ ತೇಜ ಅವರು ಮೈ ಆಟೋಗ್ರಾಫ್ ಪಾರ್ಟ್ಸ್ ನಾನು ಖರೀದಿ ಬಾಡಿಗೆ ನಾನು ತಗೊಂಡ್ಬಂದಾಗ ಅಂದಾಜೆಲ್ಲ ನಿರೀಕ್ಷೆ ಮೈ ಆಟೋಗ್ರಾಫ್ ಪಿಕ್ಚರ್ ಬಾಡಿಗೆ ತಂದಿದ್ರೆ ಎಷ್ಟು ರೂಪಾಯಿ ಇರ್ಬೋದು ಏನು ಅಂದ್ಕೊಂಡ್ರೆ 7 ದಿನಕ್ಕೆ ನಾನು ಬಾಡಿಗೆ ತಗೊಂಡ್ಬಂದಿದ್ದು ಬರೀ 2,000 ರೂಪಾಯಿ ಬಾಡಿಗೆ ತಗೊಂಡ್ಬಂದಾಗ 3 ದಿನ ಓಡಲಿಲ್ಲ ಸಿನಿಮಾ. ಆಮೇಲೆ ಮತ್ತೆ ಹೋದ್ಮೇಲೆ ಅಯ್ಯೋ ನಾನು ಮೈ ಆಟೋಗ್ರಾಫ್ ನೋಡ್ಬೇಕಿತ್ತು, ನಾನು ಮತ್ತೆ 2,000 ರೂಪಾಯಿ ಕೊಟ್ಟು ಒಂದು 6 ರೂಪಾಯಿ ಮತ್ತೆ ಸಾಗಿಸಿದ್ದೆ ನಾನು. ಸೊ ಹಾಗೆ ಚಿತ್ರರಂಗ ಭಾಳ ಕಷ್ಟದ ಹಾದಿ. ಬಟ್ ಅದರಲ್ಲಿ ನೀವು ಜನರ ನಿರೀಕ್ಷೆ ಏನಾರ ನೀವು ಟಚ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಮನ್ನ ನಾವು ಹೇಳ್ತೇವೆ, ನಮ್ಮ ಬಸಣ್ಣನ ಮಗ, ನಮ್ಮ ಅವ್ರ ಮಗ, ನಮ್ಮ ಇವ್ರ ಮಗ, ನಮ್ಮ ಹಸ್ಬಂಡ್ ಮಗ ಹಂಗೆ ಹಿಂಗೆ ಅಂತ ನಾವು ಹೇಳ್ಕೊಂಡಿದ್ವಿ. ಇದು ಇದ್ದಿದ್ದೆ ಅದರ ಜೀವನದಲ್ಲಿ ಎಲ್ಲರಿಗೂ ಇದ್ದಿದ್ದೆ. ಅದ್ರ ಸೂಕ್ಷ್ಮ ಹೆಜ್ಜೆ ಹೇಳ್ಕೊಂಡು ಹೋಗ್ತಾ. ಯಾಕೆ ಅಂದರೆ ಇದು ಬೆಳಕಿನ ಚಿಗುರಿದ್ದೀರಿ ಎಲ್ಲ. ಆವೇಶ ಬೇಡ, ಆಲೋಚನೆಗೆ ಬುದ್ಧಿ ಕೊಟ್ಕೊಂಡು ಮುಂದಿನ ದಿನಗಳಲ್ಲಿ ಹೊಸದುರ್ಗದ ಹೆಸರನ್ನ ಅದರಲ್ಲೂ ತುಮಕೂರು ಹೆಸರು ಹೇಳೋಣ, ಅದನ್ನ ರಾಜ್ಯ ಮಟ್ಟ ಮನಸ್ಸನ್ನಾಗಲಿ. ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಸಮೇತ ಕೇವಲ ಕನ್ನಡ ಚಿತ್ರರಂಗ ಅಲ್ಲ, ನೀವು ಕರ್ನಾಟಕ ಇಂಡಸ್ಟ್ರಿ ಅನೇಕ ಹೀರೋಯಿನ್ಗಳನ್ನ ಭಾರತದಾದ್ಯಂತ ಕೊಟ್ಟಿದೆ. ಅನೇಕ ಹೀರೋಗಳನ್ನ ರೀಸೆಂಟಾಗಿ ರಶ್ಮಿಕಾ ಮಂದಣ್ಣ ಕಳಿಸಿದ್ದೀವಲ್ವಾ, ಹೋಗಿದ್ದಾರೆ ಇಲ್ಲ ನಾರ್ತಿಗೆ. ಸೊ ಹಂಗೆ ಅನೇಕ ಚಿತ್ರರಂಗಕ್ಕೆ, ಇಡೀ ಭಾರತ ಚಿತ್ರರಂಗಕ್ಕೆ ಕರ್ನಾಟಕದ ಕೊಡುಗೆ ತುಂಬ ಇದೆ. ಆ ಥರ ನೀವು ಭಾರತ ಚಿತ್ರರಂಗಕ್ಕೆ ಒಂದು ಕೊಡುಗೆ ಆಗಿದೆ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ.
ಒಂದು ಸಿನಿಮಾ ಅಂದರೆ ವಿಭಿನ್ನ ರೀತಿಯಲ್ಲಿ ಇರ್ತವೆ. 4 ಜನ ನಿರ್ದೇಶಕರು, ಈ ಕನ್ನಡ ನಾಡು ಎಲ್ಲವರೆಗೂ ಇರುತ್ತೋ 4 ಜನ ನಿರ್ದೇಶಕರಷ್ಟು ಅಚ್ಚಳಿಯದೆ ಉರಿಯುತ್ತೆ. ಯಾಕೆಂದರೆ ಅವ್ರು ಕಮರ್ಷಿಯಲ್ ಆಗಿರಲಿ ಇರ್ಬೋದು, ಅವ್ರ ಶ್ರಮ, ಅವ್ರ ನೋವು ಭಾಳಷ್ಟಿದೆ, ತೆರೆಮರೆ ಇದೆ. ಕಣಗಾಲದವರು, ದ್ವಾರಕೀಶ್ ಅವರು, ಉಪೇಂದ್ರ ಅವರು ಮತ್ತು ರವಿಚಂದ್ರನ್ ಅವರು, ಮನುಷ್ಯ ಇರೋವರೆಗೂ, ಕನ್ನಡ ನಾಡು ಇರೋವರೆಗೂ ಈ 4 ಜನ ನಿರ್ದೇಶಕರು ಎಲ್ಲರ ಮನಸ್ಸಲ್ಲಿ ಇರ್ತಾರೆ ಅನ್ನೋದಕ್ಕೆ, ಶಂಕರ್ನಾಗ್ ಅವರು ಇರ್ತಾರೆ ಅನ್ನೋದಕ್ಕೆ ಆ ಒಂದು ಸ್ಫೂರ್ತಿದಾಯಕ ಸಿನಿಮಾಗಳ ಸಾಕ್ಷಿ ಅಂತ ಹೇಳಿದಂತಹ ಸವಾಲನ್ನು ಎದುರಿಸಲಿಕ್ಕೆ ಸಿದ್ಧರಿರಬೇಕು. ಆತರ ಬೇಡ, ಸಾಧನೆ ಬಹಳಷ್ಟು ಕಠಿಣವಾಗಿರುತ್ತೆ, ಅದನ್ನ ನಿರ್ಗಮನ ಪ್ರದೇಶವನ್ನು ದಾಟುವಾಗಲೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಸಂದೇಶವನ್ನು ನೀಡಿದಂತಹ ಸದ್ಗುರು ಪ್ರದೀಪ್ ಅವರಿಗೆ ಜೋರದ ಚಪ್ಪಾಳೆಯೊಂದಿಗೆ ಗೌರವವನ್ನು ಸಲ್ಲಿಸುತ್ತಾರೆ. ಈ ಕಾರ್ಯಕ್ರಮವನ್ನು ಕುರಿತು ನಿರ್ಮಾಪಕರು ಕೋಟಾರ್ ಮಂಜಣ್ಣವರು ಅವರ ಅನುಭವವನ್ನು ಹಂಚ್ಕೊಳ್ಬೇಕು ಅಂತ ಕೇಳ್ಕೊಳ್ಬೇಕು. ಹಲೋ ಎಲ್ಲ ವಸ್ತುಕ ಜನರಿಗೂ ನನ್ನ ಕೋಟಿ ವಂದನೆಗಳು ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ ಹೊಸನಿಗೂ. ಇವತ್ತು ದಯವಿಟ್ಟು ಕ್ಷಮಿಸಿ, ನಮಗೆ ಮಾತಾಡೋದಕ್ಕೆ ಅಷ್ಟು ಬರಲ್ಲ. ಒಂದು ಮಾತಾಡಿದ್ರು, ಯಾರು ಮಾತಾಡ್ತಾರೋ, ಯಾರು ಕಮ್ಮಿ ಮಾತಾಡ್ತಾರೋ ತುಂಬ ಕೆಲಸ ಮಾಡ್ತಾರೆ ಅಂತ. ನಾವು ಅಷ್ಟೇ ಯಾವುದು ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲ. ಯಾವುದು ತುಂಬಾ ನಮ್ಮ ಮಾತಾಡೋದು ಕಮ್ಮಿ. ವೇದಿಕೆಯಲ್ಲಿ ಇವತ್ತು ಫಸ್ಟ್ ಮಾತಾಡ್ತಿರೋದು. ಪ್ರದೀಪ್ ಅವ್ರ ಬಗ್ಗೆ ಮಾತಾಡ್ಬೇಕು ಅಂದರೆ, ಪ್ರದೀಪ್ ಮತ್ತು ಹೀರೋ ಬಂದರು ಒಂದ್ಸರಿ ನಮ್ಮೂರಿಗೆ. ಅಣ್ಣ ಹಿಂಗೈತಣ್ಣ ಹಿಂಗೆ ಮಾಡ್ಬೇಕಣ್ಣ ಅಂದರು. ನನಗೆ ಏನು ಗೊತ್ತಿಲ್ಲಪ್ಪ, ಫಿಲಮ್ ಏನಿಲ್ಲಪ್ಪ, ನಾನೊಬ್ಬ ಏನೋ ಒಬ್ಬ ಕೆಲಸಗಾರ, ನಿಮ್ಗೆ ಏನು ಬೇಕು, ನನ್ನ ಕಡೆ ಏನು ಸಹಾಯ ಬೇಕು ನಾನು ಕೊಡ್ತೀನಿ ಅಂತ. ಅದು ಏನು ಅವತ್ತಿನ ಒಗ್ಗಟ್ಟಿಂದ ಅದೇ ರೀತಿ ಆಗ ಆಗ್ತಾ ಬಂತು. ಒಂದು 2-3 ತಿಂಗಳಾಯ್ತು, ಒಂದು 6 ತಿಂಗಳಾಯ್ತು. ಒಪ್ಕೊಂಡಿದ್ದೀನಿ. ಹುಡುಗರಿಗೆ ಏನೋ ಕಲೆ ಐತೆ, ಅವ್ರಿಗೊಂದು ಏನೋ ಒಂದು ಶ್ರಮ ಐತೆ, ಅವ್ರಿಗೆ ಏನೋ ಮಾಡಬೇಕು, ಒಳ್ಳೆ ಕೆಲಸ ಐತೆ, ಮಾಡಿದರೆ ಏನೋ ಮಾಡಬೇಕು ಅಂತ ಮಾಡಿದ್ರೆ ಅಷ್ಟೇ. ನಮ್ಮದೇನಿದೆ ಎಲ್ಲರೂ ಕೂಡ ನೀವೇನೆಲ್ಲ ಅವರೆಲ್ಲರೂ ಬಿಡುತ್ತಾರೆ. ಪ್ರತಿಯೊಬ್ಬರು ಕೂಡ ಎಲ್ಲರಿಗೂ ಸಣ್ಣ ಒಬ್ಬ ಹುಡುಗಿ, ಈ ಹುಡುಗ ಸಣ್ಣ ಹಳ್ಳಿಯಿಂದ ಬಂದಿದ್ದಾರಂದ್ರೆ ದಯವಿಟ್ಟು ಸಹಕಾರ ಮಾಡಿ. ಒಬ್ಬ ಕನ್ನಡ ಕಲಾವಿದ, ಒಬ್ಬ ಕಲೆ ಇರುವಂತ ಹುಡುಗ, ಒಂದು ಸಹಕಾರ ಮಾಡಿ. ನಿಮ್ಮೆಲ್ಲ ಸಹಕಾರ ಮಾಡಿದ್ರೆ ಅವನು ಬೆಳೀತಾನೆ. ಅವನು ನಿಮ್ಗೆ ಬೆಳಿಲಿಲ್ಲ ಅಂದ್ರೆ ನಾಳೆ ಅವನ ಕಲೆಯನ್ನು ವಸ್ತು ಎಲ್ಲ ತುಳಿದೋಗುತ್ತೆ. ಆದ ಕಾರಣ ದಯವಿಟ್ಟು ಹೊಸದಾಗಿ ಜನತೆಗೆ ಹಾಗೂ ಕರ್ನಾಟಕ ಜನತೆಗೆ ಕನ್ನಡ ಉಳಿಸಿ ಮತ್ತು ಕನ್ನಡ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಹೊಸ ಪ್ರತಿಭೆಗಳನ್ನ ಯಾರು ಬಿಡೋಲಾಗಕ್ಕೆ ಇರಲ್ಲ. ಹೊಸ ಪ್ರತಿಭೆಗಳಿಗೆ ಇದೇನೋ ಮಾಡ್ತಾನೆ ಅಂತ ಹೋಗಿ ಮರಿ ಮತ್ತು ನಮ್ಮ ಕಲ್ಪನ ಅಂತಾರಿಲ್ಲ ಸರ್. ಅದ್ರ ಮಧ್ಯದಲ್ಲಿ ಮಂಜಣ್ಣವರು ನಿಜವಾಗ್ಲೂ ಕೂಡ ನೀವು ಏನೋ ಮಾಡಬೇಕು ಅಂತ ಸ್ಥಳೀಯ ಕಲಾವಿದರು ಹೊರಟಿಲ್ಲ, ನಿಮ್ಗೆ ಒಳ್ಳೇದಾಗಲಿ ಅಂತೇಳಿ ಅವರು ಪ್ರಾರಂಭದಲ್ಲಿ ಹಣವನ್ನ ಹೂಡಿಕೆ ಮಾಡಿದಿಲ್ಲ. ನಿಜವಾಗ್ಲೂ ಕೂಡ ಜೋರದ ಚಪ್ಪಾಳೆಯಲ್ಲಿ ಅವರು ಚಿಕ್ಕಮಗಳೂರಿಂದ ಇನ್ನೊಂದು ಸಿನಿಮಾ ತಂಡ ಬಂದಿದೆ. ಜೈನಮ್ ರಾವ್ ನಿರ್ದೇಶಕರು, ಪತಿ ಪತ್ನಿ ಅವನು. ಈ ಸಿನಿಮಾದ ನಿರ್ದೇಶಕರಾದ ಜೈನಮ್ ರಾವ್ ದಯಮಾಡಿ ವೇದಿಕೆ ಬನ್ನಿ ಸರ್. 5 ನಿಮಿಷ ಈ ಕಾರ್ಯಕ್ರಮ ಪೋಸ್ಟ್ ಬಿಡ್ಕೊಂಡು ಇದನ್ನು ಟ್ರೇಲರ್ ನೋಡುತ್ತೆ. ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರಿಗೆ ಹೊಂದಿಸುತ್ತಾ ನನ್ನ ಒಂದು ಕಿರುಪರಿಚೆಯನ್ನು ನಾನು ಮಾಡ್ಕೊಳ್ತೇನೆ ಒಂದೇ ನಿಮಿಷದಲ್ಲಿ. ನನ್ನ ಹೆಸರು ಜಯಮ್ಮ ಅಂತೇಳಿ. ನಂದು ಒಂದು ಮಲೆನಾಡು ಭಾಗ, ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ಒಂದು ನಮ್ಮ ಈಗಾಗಲೇ ವಿಧಾನ ಪರಿಷತ್ ಸದಸ್ಯರಿದ್ದಾರೆ ಸೆಕ್ಯೂರಿಟಿ ಅಂತೇಳಿ ಅವರು. ನಾನು ಇದೇ ರೀತಿ ಕಲೆಯನ್ನು ನಂಬಿಕೊಂಡು ಬಂದು 2006ನೇ ಇಸ್ವಿಯಿಂದಲೂ ಬಂದು ನಾನು ಹಳ್ಳಿಯನ್ನು ಬಿಟ್ಟು 2006ನೇ ಇಸ್ವಿಯಿಂದ ನಮ್ಮ ಸ್ಟಾರ್ಟ್ ಮಾಡಿಕೊಂಡು ಇಲ್ಲಿ ಗುಡಿಯಲ್ಲಿ ಶೇಖರ್ ಸರ್ ಅಂತ ಇದ್ದಾರೆ. ಅವ್ರನ್ನೇ ಮೊತ್ತದಲ್ಲಿ ಬಂದು ನಾನು ಫಂಕ್ಷನ್ ಕೊಟ್ಟಿದ್ದೀನಿ. ಈ ರೀತಿಯಾಗಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳನ್ನು ನಾನು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಟ್ರೈನ್ ಮಾಡಿಕೊಂಡು ಎಲ್ಲ ಕಡೆ ನಾನು ಕೊಡ್ತಂತ ಮತ್ತು ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡುವಂಥ ಪಂಚಾಯತಿ ಮೆಂಬರ್ ಕೂಡ ನಾನು ಆಗಿದ್ದೀನಿ. ಅದೇ ರೀತಿಯಾಗಿ ನನಗೆ ತುಂಬ ಸಹಕಾರ ಮಾಡಿದಂಥ ಪ್ರದೀಪ್ ಇವರನ್ನು ನಾನು ಯಾವುದೇ ಕಾರಣಕ್ಕೂ ನಾನು ಮರೆಯೋಂಗಿಲ್ಲ. ನನ್ನ ಒಂದು ಸಿನಿಮಾಕ್ಕೆ ನನಗೆ ವೇದಿಕೆಯಲ್ಲಿ ಸ್ಟೇಜ್ ಕೊಡ್ತಾರೆ, ನಾನು ಮಾತಾಡಬೇಕು, ಅವ್ರ ಬಗ್ಗೆ ಮಾತಾಡ್ಬೇಕು ಅಂತ ನಾನು ಕಾಯ್ತಾ ಇದ್ದೆ. ಅದು ನನಗೆ ಈಗ ಅವಕಾಶ ಮಾಡಿಕೊಟ್ರು ಮಾತಾಡೋಕ್ಕೆ. ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಯಾಕಂತಂದರೆ ಪ್ರದೀಪ್ ಅವರು, ನಾನು ಹೊಸಬ ಇದಕ್ಕೆ, ಯಾಕಂದರೆ ನಾನು ಬರೀ ಡ್ರಾಮಾ ಮಾಡ್ಕೊಂಡು ಬರ್ತಾಯಿದ್ದೆ, ಶಾರ್ಟ್ ಮೂವಿಗಳು ಮಾಡಿದೆ. ಅಲ್ಲಿಂದ ಈಗ ಸ್ವಲ್ಪ ನಾವು ಸೋಷಿಯಲ್ ವರ್ಕನ್ನು ಮಾಡಿದಂಥ ಗ್ರಾಮ ಪಂಚಾಯತಿ ಮೆಂಬರ್ ಆಗ್ತೀವಿ. ಆದರೆ ನನಗಿಂತ ಒಂದು ಹೆಜ್ಜೆ ಮುಂದೆ ಇಟ್ಟು ಪ್ರದೀಪ್ ಅವರು ಸಿನಿಮಾ ಮಾಡಿದರು, 6 ವರ್ಷಕ್ಕಂತ ಸಿನಿಮಾ ಮಾಡಿದರು. ಬಟ್ ಅವ್ರ ಕಥೆಯನ್ನು ನಾನು ಎಂದೂ ಕೇಳಿರಲಿಲ್ಲ, ಯಾಕಂದರೆ ಅವ್ರು ನನಗಿಂತ ಸೀನಿಯರ್. ಅವ್ರು ಸಿನಿಮಾ ಮಾಡಿದರೆ ಆಗಲೇ ಈಗ 6 ವರ್ಷದಿಂದ ಸಿನಿಮಾ ಮಾಡಿ ಬಿಡುಗಡೆ ಹಂತಕ್ಕೆ ಬಂದಿದ್ದಾರೆ. ನಾನು ಇವಾಗ ಇನ್ನೂ ನಾನೊಂದು ಸಬ್ಜೆಕ್ಟನ್ನು ಮೊದಲ ಬಾರಿಗೆ ನಾನು ನನ್ನದೇ ಒಂದು ಸಬ್ಜೆಕ್ಟನ್ನು ರೆಡಿ ಮಾಡಿದ್ದೆ, ಕಲಾವಿದನ ಕನಸು ಅಂತೇಳಿ. ಅದಕ್ಕೆ ತುಂಬ ಒಂದು ಬಂಡವಾಳ ಆಗ್ತಂತ ಗೊತ್ತಾಗಿ ಒಂದು ಸಿಂಪಲ್ ಆಗಿ ನಮಗೆ ಬಂದು ನಮ್ಮ ಟೀಮ್ ಬಂದು ಎಲ್ಲರೂ ಕೈ ತೋರಿಸಿದ್ದಾರೆ. ಅದರಲ್ಲಿ ವೀರಪ್ಪ 5-6 ಜನ ಬಂದಿದ್ದೀವಿ ನಾವು.
ಎಲ್ಲರೂ ಕೂಡ ಕೈ ಜೋಡಿಸಿ ಒಂದು ಪತಿ ಪತ್ನಿ ಈಕ್ವಲ್ಸ್ ಅವನು ಗಂಡ ಹೆಂಡತಿಗೆ ಸಮನಾದವರು ಅವರು ಅಂತೇಳಿ ಅದು ಇಲ್ಲಿ ಯಾಕಂದ್ರೆ ನಾನು ನೇರವಾಗಿ ಹೇಳ್ಬಿಡ್ತೀನಿ. ಆ ಡೈಲಾಗ್ ಅಥವಾ ಟೈಟ್ಲು ಬೇರೆ ಥರ ಕಾಣ್ಬೋದು, ಬಟ್ ನಮ್ಮ ಸಿನಿಮಾ ನೋಡಿದಾಗ ಪ್ರತಿಯೊಬ್ಬರು ಕೂಡ ಆ ಸಿನಿಮಾದಿಂದ ಹೊರಗೆ ಬರುವಾಗ ಕಷ್ಟಗಳನ್ನ ಕಣ್ಣಲ್ಲಿ ಇಟ್ಕೊಂಡು ಬರ್ತಾರೆ ಅಂತ ನನ್ನ ಒಂದು ನಂಬಿಕೆ ಇದೆ. ಅದಕ್ಕೋಸ್ಕರಾಗಿ ಈ ಪಾರಿತೋಷಕ ಒಂದು ಸಿನಿಮಾವನ್ನು ನಮ್ಮ ಚಿಕ್ಕಮಗಳೂರು ಜಿಲ್ಲಾದ್ಯಂತ ಚಿಕ್ಕಮಗಳೂರು, ಕಡೂರು ಮತ್ತು ಅಲ್ಲಿ ಇದರಲ್ಲಿ ಏನಾದ್ರು ಕೂಡ ಅಲ್ಲಿ ಥಿಯೇಟರ್ಗೆಲ್ಲ ಮುಚ್ಚೋಯ್ತು. ಇವಾಗ ಚಿಕ್ಕಮಗಳೂರು ಮತ್ತು ಕೊಪ್ಪ ಇವೆರಡು ಥಿಯೇಟ್ರಿಗೆ ನಾನು ಸಿನಿಮಾವನ್ನು ಕನ್ನಡನ ರಿಲೀಸ್ ಮಾಡಬೇಕು ಅಂತೇಳಿ ಹೇಳಿ ನಾನು ಮುಂದೆ ಹೇಳ್ಬೇಕಂತ ಯಾಕೆ ನಾನು ಸಣ್ಣವನು. ಜನಗಳಿಗೆ ಯಾವ್ದಾದ್ರು ಮಾಡಿ ಏನಾಗಿ ನಾನು ತುಂಬ ಕಳ್ಕೊಂಡಿದ್ದೀನಿ. ಸಿನಿಮಾ ಮಾಡಕ್ಕೆ ಬಂದು ತುಂಬ ಕಳ್ಕೊಂಡಿದ್ದೀನಿ ಅಂತಂದ್ರೆ ಅದು ಇಲ್ಲಿ ಯಾರು ನಂಬಲ್ಲ. ಯಾಕಂದರೆ ಕಳ್ಕೊಂಡಿದ್ದೀನಿ ಅಂತಂದ್ರೆ ಮತ್ತೆ ಯಾರು ನಮ್ಮ ಜೊತೆ ಬರೋಲ್ಲ. ತುಂಬ ಕಳ್ಕೊಂಡಿದ್ದೀನಿ. ಕಳ್ಕೊಂಡಿರೋದಂದ್ರೆ ಅದು ಏನು ಹಂಗಾಗಿದೆ. ಯಾರೋ ಒಬ್ಬರು 2008 ಯುಗದ ಹಬ್ಬದಿಂದಲೇ ನಿನಗೆ ಸೀರಿಯಲ್ ಅವಕಾಶ ಮಾಡಿಸ್ಕೊಡ್ತೀನಿ ಅಂತೇಳಿ ಯುಗದ ಹಬ್ಬದಿಂದ ನನ್ನನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಹೊರಗೆ ಕರ್ಕೊಂಡು ಹೊರಗೆ ಬಂದರು 10,000 ಅಲ್ಲ ಇಲ್ಲ. ಮುಂದೆ ತುಂಬ ನಾನು ದುಡ್ಡುಗಳನ್ನು ಕಳ್ಕೊಂಡಿದ್ದೀನಿ. ಆದರೆ ಪ್ರದೀಪ್ ಅನ್ನೋರ ನೇತೃತ್ವದಲ್ಲಿ ಅವ್ರ ಟೀಮಿನ ನೇತೃತ್ವದಲ್ಲಿ ನಾನು ನನ್ನ ಸಿನಿಮಾವನ್ನು ಹೊರಗೆ ತರ್ತೀನಿ ಅಂತೇಳಿ ನನ್ನ ನಂಬಿಕೆ ಇದೆ. ಅದಕ್ಕಾಗಿ ಅವ್ರದ್ದು ಒಂದು ಋಣ ತೀರ್ಸಕ್ಕಾಗಿ ನಾನು ಚಿಕ್ಕಮಗಳೂರಿನಲ್ಲಿ ನಾನು 2 ಥಿಯೇಟರ್ಗೆ ನಾನು ಶಕ್ತಿ ಮೀರಿ ನಮ್ಮ ಟೀಮ್ ಎಲ್ಲ ಇದ್ದಾರೆ. ನಮ್ಮ ಟೀಮನ್ನು ಅವ್ರ ಜವಾಬ್ದಾರಿಗಳನ್ನ ಮಾತಾಡ್ತೀನಿ. 2 ಥಿಯೇಟರ್ಗೆ ನಾನು ನಮ್ಮ ಸಿನಿಮಾವನ್ನು ನಮ್ಮ ಭಾಗದವರಿಗೆ ಎಲ್ಲರಿಗೂ ತೋರಿಸ್ಬೇಕು ಅಂತೇಳಿ ಹೇಳಿ ನಾನು ಪ್ರಯತ್ನ ಮಾಡ್ತೀನಿ. ಲೋಕಲ್ನವ್ರು ಮಾಡ್ತಾರೆ, ಕಾರ್ಯಕ್ರಮಗಳು ಮಾಡ್ತಾರೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡ್ತಾರೆ ಅಂತಂದಾಗ ಲೋಕಲ್ನವ್ರು ಯಾವುದೇ ರೆಸ್ಪಾನ್ಸ್ ಮಾಡಲ್ಲ, ಸರಿ ಮಾಡೋಕ್ಕೆ ಚಾನ್ಸ್ ಇಲ್ಲ. ಅದೇ ಬೇರೆಯವರು ಏನಾದ್ರು ಬಂದು ಮಾಡಕ್ಕೆ ಬಂದಾಗ ಎಲ್ಲರೂ ಕೂಡ ಸಹಕಾರ ಮಾಡ್ತಾರೆ. ಒಂದು ಸಣ್ಣದೊಂದು ಸಲಹೆ, ಲೋಕಲ್ನವ್ರು ಮಾಡಿದಾಗ ಅವರ ಕಾರ್ಯಕ್ರಮಗಳನ್ನ ನೋಡಿ ಅವ್ರು ಏನಾದರೂ ತಪ್ಪುಗಳಿದ್ರೆ ತಿದ್ದಿಗೆ ನಮ್ಮದು ಅವಕಾಶ ಮಾಡಿಕೊಡಿ, ಕಲಾವಿದರನ್ನಾಗಿ ಬೆಳೆಸಿ ಅಂತೇಳಿ ಹೇಳ್ತಾ ಇಲ್ಲಿ ಬಂದಿರೋಂಥ ಎಲ್ಲರಿಗೂ ಹೊಂದಿಸ್ತಾ ನಾನೇನಾದ್ರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸ್ಬೇಕು ಅಂತೇಳಿ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಹೊಂದಿಸಿ ಮಾತಾಡಿ. ಜೈ ಹಿಂದ್. ಮೂರ್ತಿ ಚಿಕ್ಕದವರ ಕೀರ್ತಿ ದೊಡ್ಡದು ಎಂಬಂತೆ 2 ನಿಮಿಷದಲ್ಲಿ ಓದ್ಕೊಳ್ಳೋದಾಗ ಓದ್ಬಿಟ್ಟು ನಿಮ್ಮ ಸಿನಿಮಾ ಯಶಸ್ವಿಯಾಗಿದೆ ಸರ್. ಪ್ರದೀಪ್ ಅವರ ಮಾರ್ಗದರ್ಶನದಲ್ಲಿ ನಿಮ್ಮ ಸಿನಿಮಾ ಯಶಸ್ವಿಯಾಗಲಿ ಅಂತ ಹೇಳ್ತಾ ಫಿಶ್ ಅವರು ಅದ್ಭುತವಾದಂತಹ ನಿರ್ದೇಶಕ ತೆರೆಮರೆಯಲ್ಲಿ ಹೊರಬರಲ್ಲ. ಹಿಂಗಡೆ ಬಹಳಷ್ಟು ಮಂದಿ ಶ್ರಮ ಪಡ್ತಾರೆ. ಈ ಸಿನಿಮಾಗೆ ನಾನು ನೋಡಿದಾಗ ಬಹಳಷ್ಟು ಶ್ರಮ ಪಡ್ತಾರೆ ಪ್ರಮುಖರು ಅಂತೇಳಿ ನಮ್ಮ ಫಿಶ್ ಅವರು ಅಂತೇಳಿ ನಮ್ಮ ಹೆಮ್ಮೆಯಿಂದ ಹೇಳ್ತಾರೆ. ಅವರು ಮಾತಾಡ್ಬೇಕು ಅಂತ ಕೇಳ್ತಾರೆ. ನನಗೆ ನಾನು ಜಾಸ್ತಿ ನಾನೊಂದು ಸೆನ್ಸಿಟಿವ್ ಟಾಪಿಕ್ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಫಸ್ಟು ಪ್ರದೀಪ್ ಬಂದು ಹಿಂಗೆ ಸಿನಿಮಾ ಮಾಡೋಣ ಅಂತ ಹೇಳಿದಾಗ ನನ್ನ ಅಕ್ಕಪಕ್ಕ ಸಿನಿಮಾ ಫ್ರೆಂಡ್ಸ್ ಇದ್ರು. ಅವ್ರೇನು ಹೇಳಿದ್ರು ಅಂತಂದರೆ, ಇವನಾದ್ರೆ ಯಾಕೆ ಮಾಡ್ತೀಯಾ, ಹಳ್ಳಿಯವನು ನಾವು ಇಲ್ಲೇ ಬೆಂಗಳೂರಲ್ಲಿ ಇಟ್ಕೊಂಡು ನಾವು ಸಿನಿಮಾ ಮಾಡೋಕ್ಕಾಗಲ್ಲ, ಇವನೇನ ಹಳ್ಳಿಯಿಂದ ಬಂದು ಇವನೇನು ಸಿನಿಮಾ ಮಾಡ್ತಾನ, ಅದು ದುಡ್ಡು ಇದೆಯಾ ಇವನ ಹತ್ರ, ರಿಲೀಸ್ ಮಾಡೋಕ್ಕೆ ಟ್ಯಾಲೆಂಟ್ ಇದೆಯಾ ಗೊತ್ತಾ, ಇವನಿಗೆ ಏನು ಮಾಡಲ್ಲ, ಥಿಯೇಟ್ರ್ ಗೊತ್ತಾ, ಅವರ ಪ್ರಶ್ನೆಗಳು ಹೇಳಿದ್ರು. ನನಗೆ ಒಂಥರ ಬೇಜಾರಾಯ್ತು. ನನ್ನ ಪರ್ಸನಲ್ ಪ್ರದೀಪ್ ಪರಿಚಯ ಬಿಡಿದ್ದ, ಬ್ರದರ್ ಥರ ಆಗಿದ್ದ, ನನಗೆ ನೋಡಿದ ತಕ್ಷಣ ಒಂದು ಸ್ವಲ್ಪ ಬೇಜಾರಾಯಿತು. ಅದಷ್ಟೇ ಅಲ್ಲ, ಇಲ್ಲಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಅವರು 18 ವರ್ಷ ಅಪ್ಪು ಮಾಸ್ಟರ್ ಸೊ ಇವರು ನಮ್ಮ ಅಪ್ಪು ಮಾಸ್ಟರ್ ಅವ್ರ ಮಗ 18 ವರ್ಷ. ನಾನು ಪರ್ಸ್ನಲ್ ಮತ್ತೆ ಇವನು 18 ವರ್ಷ ಸಿನಿಮಾ ಇದು ಮಾಡ್ತಾ ಇದ್ದಾನೆ, ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳಿದ್ರೆ ಕೀಬೋರ್ಡ್ ಎತ್ತಕ್ಕಾಗತ್ತ ಇವನ ಕೈಯಲ್ಲಿ ಅಂತ ಕೇಳಿದ್ರು. ಈಗ ಸಾಂಗ್ ಪ್ಲೇ ಮಾಡ್ತಾರೆ, ನಿಮ್ಗೆ ಗೊತ್ತಾಗುತ್ತೆ ಯಾವ ಲೆವೆಲಿಗೆ ಮ್ಯೂಸಿಕ್ ಮಾಡಿದ್ದಾರೆ ಅಂತ. ಅಷ್ಟೇ ಅಲ್ಲ, ನಮ್ಮ ಹಿಂದೆ ಭಾಳ ಜನ ಕೆಲಸ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ನವೀನ್ ಬ್ರೋ ಇದರಲ್ಲಿ
ಎನಿ ಟೈಮ್ ಸ್ಕ್ರಿಪ್ಟ್ ವರ್ಕ್ ಅಂದ ತಕ್ಷಣ ಫೋನ್ ಮಾಡಿ ಬ್ರೋ ಇದು ಮಾಡಲ್ಲ ಇದು ಮಾಡಲ್ಲ ಅಂತ ಎನಿ ಟೈಮ್ ಬೇಕಾದ್ರೂ ವರ್ಕ್ ಮಾಡಿದ್ರೆ ಎಲ್ಲ ಪಾಪ ಫಿಟ್ ಮಾಡಿದ್ದಾರೆ ಅನ್ಸುತ್ತೆ ಈಗ ಅಲ್ಲಿದ್ದಾರೆ. ಅಷ್ಟೇ ಅಲ್ಲ, ಹಿಂದ್ಗಡೆ ಅಲ್ಲಿ ಭಾಳಷ್ಟು ಜನ ಕೆಲಸ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ಮಳೆ ಬರ್ತಿತ್ತು, ಗುಡ್ಡ ಹತ್ಬೇಕಾಗಿತ್ತು, ತಂದೆನೇ ಕೆಡ್ಸ್ಕೊಂಡಿಲ್ಲ. ಗುಡ್ಡ ಹತ್ಬಿಟ್ಟು ಶೂಟ್ ಮಾಡೋದಾಗಿರಲಿ, ಅಲ್ಲಿ ಮುಳ್ಳು ಚುಚ್ಕೊಂತಿತ್ತು, ಅವೇ ಯಾವ ತಲೆ ಕೆಡ್ಸ್ಕೊಂತಿರ್ಲಿಲ್ಲ. ಕೆಲಸ ಮಾಡಿದ್ರು ನನಗೆ ಬೇಜಾರಾಯ್ತು, ಯಾರಪ್ಪ ಇಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅಂತ. ನಾನು ಬೇಸಿಕ್ಲಿ ನನ್ನ ಕ್ಯಾಮ್ರಾ ಯಾರ ಕೈಯಲ್ಲೂ ಕೊಡಲ್ಲ. ಬಿಕಾಸ್ ನನಗೊಂಥರ ಒಬ್ಬೊಬ್ಬರಿಗೆ ಮನೆ ಅಂದ ತಕ್ಷಣ ಪ್ರೀತಿ ಇರುತ್ತೆ, ಒಬ್ಬೊಬ್ಬರಿಗೆ ಬೈಕ್ ಅಂದ ತಕ್ಷಣ ಪ್ರೀತಿ ಇರುತ್ತೆ, ಕಾರ್ ಅಂದ ತಕ್ಷಣ ಪ್ರೀತಿ ಇರುತ್ತಲ್ಲ. ಹಾಗೆ ನನಗೆ ನನ್ನ ಕ್ಯಾಮ್ರಾ ತುಂಬ ಪ್ರೀತಿ. ನಂಬಿಕೆ ಇಟ್ಬಿಟ್ಟು ನಾನು ಹುಡುಗರಿಗೆ ಕ್ಯಾಮ್ರಾ ಕೊಡ್ತೀನಿ. ಅಷ್ಟು ನಂಬಿಕೆ ನಾನು ಅಷ್ಟೇ ಅಲ್ಲ, ಪ್ರದೀಪ್ ಅವ್ರ ಅಪ್ಪ ಅಮ್ಮನ ಥ್ಯಾಂಕ್ ಯು ಹೇಳಬೇಕಂತ ನಾನು ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಇಷ್ಟೆಲ್ಲ ಹುಡುಗರು ಇರ್ತೀವಲ್ಲ, ರಾತ್ರಿ ಶೂಟಿಂಗ್ ಮಾಡಿ 1 ಗಂಟೆ 2 ಗಂಟೆ ರಾತ್ರಿ ಬರ್ತಾ ಇದ್ವಿ. ಪಾಪ ಅವ್ರ ಅಮ್ಮ ಕಷ್ಟಪಟ್ಟು ಅಡುಗೆ ಎಲ್ಲ ಮಾಡಿಬಿಟ್ಟು ನಮಗೆಲ್ಲ ಹಾಕಿದ್ದಾರೆ. ನನಗೂ ಕ್ಯಾಮ್ರಾ ಅಸಿಸ್ಟೆಂಟ್ ತಂದರು, ಮತ್ತು DOP ಒಂದು ಸ್ವಲ್ಪ ಜರ್ನಿ ಚೇಂಜ್ ಆಗೋದು. ನಾವು ಬೆಂಗಳೂರಿಂದ ಬರ್ತಾ ಇರ್ತೀವಿ, ಸ್ವಲ್ಪ ವಾಟರ್ ಹಾಕಿದ್ರೆ ನಾನು 1-2 ಸಲ ವರ್ಷ ತಪ್ಪಿದ್ದೆ. ಅವ್ರು ಸ್ವಲ್ಪ ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಆ್ಯಕ್ಚುಲಿ ನಾನು ಈ ಕಡೆ ನಮ್ಮ ರಿಲೇಟಿವ್ಸ್ ಮನೆಗಳೆಲ್ಲ ಇದ್ದಾವೆ. ಹಂಗಂತ ಮಾಡಿದ್ರೆ ನಾನು ಈ ಕಡೆ ಜಾಸ್ತಿ ಬರೋದು, ಜೋಡಿ ಕೆರೆಗೆ ಜಾಸ್ತಿ ಬರೋದು. ಯಾಕಂದರೆ ನಾನು ಅದು ನಮ್ಮೂರು ಥರ ಆಗಿದೆ. ಪ್ರದೀಪ್ ಒಂದು ಸ್ವಲ್ಪ ಜಾಗ ಇರ್ತಿರ್ಲಿಲ್ಲ, ವರ್ಕ್ ಮಾಡೋದು ಜಾಗ ಇರ್ತಿರ್ಲಿಲ್ಲ. ಅವರ ಜೊತೆ ಅಂತ ಅಂದಿದ್ದಾರೆ. ಪಾಪ ಅವರು ಮನೇಲಿ ಇಟ್ಕೊಂಡು ನಾವೆಲ್ಲ ಹುಡುಗರು ಬಂದ ತಕ್ಷಣ ಹೋಟೆಲ್ ಹಾಕಿ ನಾವೆಲ್ಲ ಸ್ಪ್ರೆಡ್ ವರ್ಕ್ ಎಲ್ಲ ಮಾಡಿದ್ವಿ. ಇದೆಲ್ಲ ಕಷ್ಟ ಸೈಡಲ್ಲಿ ಇಟ್ಟರೆ ನಮ್ಮ ಔಟ್ಪುಟ್ ಏನಿದೆ ಅಂತಂದರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅದೇ ಹುಡುಗ ಯಾರು ಇವನ ಕೈಯಲ್ಲಿ ಆಗುತ್ತಾ, ಈ ಟೀಮ್ ಕೈಯಲ್ಲಿ ಆಗುತ್ತಾ ಅಂತ ಹೇಳಿ ಹುಡುಗರೆಲ್ಲ ನಾನು ಜಸ್ಟ್ ಪ್ರದೀಪ್ ಹೊತ್ತು ನಾನು ಸ್ವಲ್ಪ ಟ್ರೈಲರ್ ಮ್ಯೂಸಿಕೆಲ್ಲ ತೋರಿಸ್ದೆ. ನಾವು ಆಗಿದ್ದು ಬಜೆಟ್ಗಿಂತ ಒಂದು 10 ಲಕ್ಷ ಜಾಸ್ತಿ ಹೇಳಿ ನಾನು ಹೇಳಿದೆ, ನೋಡಬೇಕು ಇಷ್ಟಿಷ್ಟ ಆಗಿದೆ, ಇಷ್ಟಕ್ಕೆ ಅಂತ ಸಿನಿಮಾನ ಅಂತ ಹೇಳಿದ್ದಾರೆ. ಆ ಕ್ವಾಲಿಟಿ ಅವ್ರು ಕೇಳಿದ್ರೆ ಎಷ್ಟು ಕೋಟಿ ಖರ್ಚು ಮಾಡಿದ್ದೀರಾ ಅಂತ ಕೇಳಿದ್ದಾರೆ. ಸೊ ಆ ಕ್ವಾಲಿಟಿ ನಾವು ಆ ಚಿಕ್ಕ ಕ್ಯಾಮ್ರಾದಲ್ಲಿ, ಅಂದರೆ ಟೆಕ್ನಿಷಿಯನ್ಸು, ಎಡಿಟರ್ ಇದ್ದಾರೆ ಜಿತೇಂದ್ರ ಅಂತ, ಅವ್ರು ನಾರ್ಮಲಾಗಿ ಕೆಲಸ ಮಾಡೋದಕ್ಕಿಂತ ಜಾಸ್ತಿನೇ ಕೆಲಸ ಮಾಡಿದ್ದಾರೆ. ನಮ್ಮ DOP ಆಗಿರಲಿ, ಎಲ್ಲರಾಗಿರಲಿ, ಅವರು ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ಕೋಟಿ ಹಾಕಿರೋ ಬಜೆಟ್ ಏನಿದೆ ಆ ಔಟ್ಪುಟ್ ಇಲ್ಲಿ ಬರ್ತಾ ಇದೆ. ನೀವು ನಾರ್ಮಲಾಗಿ ಇದನ್ನು ನೋಡ್ತೀರಾ, ಸಾಂಗು ಅದೆಲ್ಲ ನೋಡ್ತೀರಾ, ಅದು ಬೇಸಿಕ್ಲಿ ಸಾಂಗ್. ಸೊ ಪಾರಿತೋಷಿಕ ಸಿನಿಮಾ ಆಕ್ಚುಲಿ ನಾನು ಫಸ್ಟು ಆಕಾಶ್ಗೆ ಥ್ಯಾಂಕ್ಸ್ ಹೇಳಬೇಕು. ಆಕಾಶ್ ಕೃಷ್ಣ, ಡಾಕ್ಟರ್ ಆಕಾಶ್ ಕೃಷ್ಣ. ಯಾಕೆಂದರೆ ಪ್ರದೀಪ್ ವರ್ಷ ಆಗೋಕ್ಕಿಂತ ಮುಂಚೆನೇ ನಾನು ಆಕಾಶ್ ಸೇರ್ಕೊಂಡು ಒಂದು ಆಲ್ಬಮ್ ಸಾಂಗ್ ಮಾಡಿದ್ವಿ. ಅದು ಇನ್ನೂ ರಿಲೀಸ್ ಆಗಿದೆ, ಈಗ ಮುಂದೆ ಒಂದು ವಾರದಲ್ಲಿ ರಿಲೀಸ್ ಆಗಿದೆ. ಸೊ ಅವರು ನನಗೆ ಪ್ರದೀಪ್ ಒಂದು ಫಿಲಮ್ ಮಾಡಬೇಕು ಅಂದ್ಕೊಂಡಿದ್ದೀವಿ ನಾವೆಲ್ಲ ಸೇರಿಕೊಂಡು. ಪ್ರದೀಪ್ ಅಂತ ಡೈರೆಕ್ಟ್ರು, ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ಅಂತ ಬೆಂಗಳೂರಲ್ಲಿ ಇನ್ನೂ ನೆನಪಿದೆ, ರಾಜರಾಜೇಶ್ವರಿ ದೇವಸ್ಥಾನದ ಎದುರುಗಡೆ ಫಸ್ಟ್ ಟೈಮ್ ಮಾತಾಡಿದ್ವಿ. ಪ್ರದೀಪ್ ಹೇಳಿದ್ರು, ಇಲ್ಲ ಒಂದು ಎಲ್ಲ ಸೇರ್ಕೊಂಡು ಫಿಲಮ್ ಮಾಡ್ತಾ ಇದೀವಿ, ಮಾಡಬೇಕು ಅಂತ. ನಾನು ಕರೆಕ್ಟಾಗಿ ಹೇಳ್ತೀನಿ, ನನಗೆ ಆಗ ಇನ್ನೂ 17 ವರ್ಷ ನಾವು ಫಿಲಮ್ ಶುರು ಮಾಡಿದಾಗ. ಏನು ಆ್ಯಕ್ಚುಲಿ ಫಿಲಮ್ನ ದೊಡ್ಡವ್ರಿಗೆ ಹೊಸಬ್ರಿಗೆ ದೊಡ್ಡ ಇವೊಂದು 26-25 ವರ್ಷ ಇರೋರಿಗೆ ಸಿನಿಮಾ ಕೊಡೋಕ್ಕೆ ಹೊಸಬಾಗಿ ಇವ್ನು ಏನು ಮಾಡ್ತಾನೆ ಅಂತಾರೆ. ಅಂಥದ್ರಲ್ಲಿ ಪ್ರದೀಪು ನನ್ನ ಮೇಲೆ ತುಂಬ ನಂಬಿಕೆ ಇಟ್ಟು ನನಗೆ 17 ವರ್ಷದ ಹುಡುಗನ ಕೇಳಿ ಪೂರ್ತಿ ಸಿನಿಮಾ ಬ್ಯಾಕ್ಗ್ರೌಂಡ್ ಸ್ಕೋರ್ ಸಾಂಗ್ನ ಕೊಟ್ಟರು. ಅದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನನ್ನ ಅಪ್ಪನಿಗೆ ಹೋಗಿದ್ದೆ, ನಿಮಗೆ ಪಾರಿತೋಷಿಕ ಸಿನಿಮಾ ಮಾಡ್ತಾ ಇದ್ದೀನಿ ಅಪ್ಪ. ಹೌದಾ, ನಿಮ್ಗೆ ಸಿನಿಮಾ ಕೊಟ್ರೇನೋ ಅಂತ ಅಂದರು. ಸರಿ ಆಯಿತು, ಓಕೆ. ಅವರು ನಮ್ಮ ತಂದೆಯವರು ಸಿನಿಮಾ ಬ್ಯಾಕ್ಗ್ರೌಂಡಲ್ಲಿ ಇರೋದ್ರಿಂದ ಪೇಮೆಂಟ್ ಕೊಡ್ತಾರೆ ಇಲ್ವೋ ನೋಡಬೇಡ, ಎಷ್ಟು ಬಜೆಟು ಅಂತ ನೋಡಬೇಡ, ನಿನಗೆ ಫಸ್ಟ್ ಪಿಕ್ಚರ್ ಕೊಡ್ತಾ ಇದ್ದಾರೆ ಅಂದರೆ ನೀನು ಉಸಿರು ಕೊನೆವರೆಗೂ ಇರೋವರೆಗೂ ಅವ್ರನ್ನ ನೆನ್ಸ್ಕೋಬೇಕು. ಯಾಕಂದರೆ ಯಾರು ಚಾನ್ಸ್ ಕೊಡ್ತಿಲ್ಲ, ಇವ್ರು ಬಂದು ಚಾನ್ಸ್ ಕೊಟ್ಟಿದ್ದಾರೆ, ಇವ್ರನ್ನ ಮರಿಬೇಡ. ಯಾವುದೇ ದುಡ್ಡು ಅದು ಇದು ನೋಡಬೇಡ, ಹಗಲು ರಾತ್ರಿ ಕೆಲಸ ಮಾಡು, ಊಟದ ಬಗ್ಗೆ ಚಿಂತೆ ಮಾಡ್ಕೊಂಬೇಡ, ಎಲ್ಲ ನೀನು ಕೆಲಸ ಮಾಡು. ನಿಮಗೆ ಪಿಕ್ಚರ್ ಗೆಲ್ಲಬೇಕು ಹೊರತು ಬೇರೆ ಯಾರು ಗೆಲ್ಲೋ ಅವಶ್ಯಕತೆ ಇಲ್ಲ. ಪಿಕ್ಚರ್ ಗೆದ್ರೆ ಇಡೀ ತಂಡ ಇಲ್ಲೇನು ಪಾರಿತೋಷಿಕ T-shirts ಹಾಕೊಂಡು ನಿಂತಿದ್ರು ಇವರೆಲ್ಲ ಗೆದ್ದಂಗೆ ಇಡೀ ಕರ್ನಾಟಕ ರಾಜ್ಯ. ಸೊ ಏನು ಹೇಳ್ತೀನಿ ಅಂದರೆ, ಸಿನಿಮಾ ಸಾಂಗ್ ಕೇಳ್ತೀರಾ, ಸಿನಿಮಾ ನೋಡ್ತೀರಾ, ನಾವು ಯಾವತ್ತೂ ಸಿನಿಮಾನ ಕಮರ್ಷಿಯಲ್ ಆಗಿ ಮಾಡಬಾರ್ದು. ಪ್ರದೀಪ್ ಸರ್ ಹೇಳ್ತಾ ಇದ್ರು,
ಕಮರ್ಷಿಯಲ್ ಆಗಿ ಮಾಡಿದ್ರೆ ಏನಾಗುತ್ತೆ, ಅದು ದುಡ್ಡುಗೋಸ್ಕರ ಮಾಡ್ದಂಗೆ ಆಗುತ್ತೆ. ಯಾವತ್ತು ನಮಗೆ ಮನಸ್ಸಿಗೆ ಖುಷಿಯಾಗೋ ಥರ ಕೆಲಸ ಮಾಡಬೇಕು. ಇದನ್ನ ನಾವು ಸಿನಿಮಾಯಿಂದ ಕಲ್ತ್ಕೊಳ್ತೀವಿ. ಸಿನಿಮಾ ಒಂದು ಮಾಯಾ ಲೋಕ, ಅದೇ ಯಾರಿಗೆ ಅದೃಷ್ಟ ಇರುತ್ತೆ ಯಾರಿಗಿಲ್ಲ ಅಂತ ಹೇಳೋದು ತುಂಬಾ ತಪ್ಪು. ಟ್ಯಾಲೆಂಟ್ ಇದ್ದವ್ರು ಬೆಳೀತಾರೆ, ಯಾರು ಕಷ್ಟಪಡ್ತಾರೋ ಅವ್ರು ಬೆಳೀತಾರೆ. ಈಗ ಪುನೀತ್ ರಾಜ್ಕುಮಾರ್ ಅವರು ಹೇಳ್ತಿದ್ರು, ಈಗ ಬಂದಿರೋ ರಿಷಬ್ ಶೆಟ್ಟಿ ಅವರು ಹೇಳ್ತಾರೆ, ಕಷ್ಟಪಟ್ಟರೆ ಮನುಷ್ಯನ ಕೈಲಿ ಆಗ್ತಾ ಇರೋದೇನೂ ಇಲ್ಲ. ಸೊ ಹಾಗೆ ಪಾರಿತೋಷಿಕ ಸಿನಿಮಾ ತುಂಬಾ ಕಷ್ಟಪಟ್ಟು ಮಾಡಿದ್ದೀವಿ ನಾವೆಲ್ಲ. ಆಮೇಲೆ ನಿನ್ನೆ ನಾನು ತುಂಬಿನಕೆರೆಗೆ ಬಂದಾಗ, ನಾನು ಪ್ರದೀಪ್ ತುಂಬಿನಕೆರೆ ಏನಪ್ಪ ಹೊಸದುರ್ಗದವ್ರು ಇವರು, ಹೊಸದುರ್ಗ ಅನ್ನೋದಷ್ಟೇ ಗೊತ್ತಿತ್ತು, ತುಂಬಿನಕೆರೆ ಗೊತ್ತಿರಲಿಲ್ಲ. ಈ ಪೋಸ್ಟ್ ನೋಡಿದ್ಮೇಲೆ ತುಂಬಿನಕೆರೆ ಗೊತ್ತಾಗಿದ್ದು. ನಿನ್ನೆ ಫಸ್ಟ್ ನಾನು ತುಂಬಿನಕೆರೆಗೆ ಬಂದೆ, ಅವ್ರ ಮನೆಗೆ ಬಂದೆ. ಅವ್ರ ಅಪ್ಪ ಅಮ್ಮಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು. ಅವ್ರನ್ನ ಪ್ರದೀಪ್ ಅವ್ರನ್ನ ಎನ್ಕರೇಜ್ ಮಾಡಿ ಇಲ್ಲಿವರೆಗೂ ತಗೊಬಂದು ನಿಲ್ಸಿದ್ರೆ ಪಾರಿತೋಷಿಕ ಆಗ್ತಾ ಇರಲಿಲ್ಲ. ಆಮೇಲೆ ತುಂಬಿನಕೆರೆ ಗ್ರಾಮ ನನಗೆ ತುಂಬಾ, ನಿನ್ನೆ ಬಂದಾಗ ನನಗೆ ತುಂಬಾ ಇಷ್ಟ ಆಗಿದ್ದ ಜಾಗ. ನನಗೆ ಬೆಳಗ್ಗೆ ಒಂದು 7 ಗಂಟೆಗೆ ಎದ್ದೋಳಲ್ಲ ನಾನು. ಬೆಳಗ್ಗೆ 7 ಗಂಟೆಗೆ ಎದ್ದು ಊರು ನೋಡ್ಬೇಕು ಅಂತ ಆಸೆ. ನಿನ್ನೆ ರಾತ್ರಿ ಎಲ್ಲ ತುಂಬಾ ಎಂಜಾಯ್ ಮಾಡಿದ್ವಿ ನಾವು ಊರಲ್ಲಿ. ತುಂಬಾ ಇಷ್ಟ ಆಯ್ತು ಊರು. ಈ ಪ್ರದೀಪ್ ಆದ್ಮೇಲೆ ಬರೋ ತುಂಬಿನಕೆರೆ ಅವ್ರ ಜೀವನದಲ್ಲಿ ದೊಡ್ಡ ಮ್ಯಾಜಿಕ್ ಮಾಡಿದೆ. ಇದನ್ನ ಇಡೀ ಜಗತ್ತಿಗೆ ಪರಿಚಯ ಮಾಡಬೇಕು ಅನ್ನೋ ಪ್ರದೀಪ್ ಅವರ ಆಸೆ ಇದಾಗೆ ಆಗುತ್ತೆ. ಮಾತೇ ಬರ್ತಿಲ್ಲ. ನಮ್ಮನ್ನು ಮಂಕನಾಗ್ತಿದ್ರು. 17 ವರ್ಷದ ಒಂದು ಸತಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅವ್ರ ತಂದೆಯ ಆಶಯ, ನೀನೇನಾದ್ರೂ ಕೂಡ ಜಗತ್ತಿಗೆ ಪರಿಚಯ ಆಗ್ತೀವಿ ಅಂತ ಪಾರಿತೋಷಿಕ ಮೂಲಕ ಆಗ್ತೀವಿ ಕಣೋ, ತಮಾಷೆ ಎಲ್ಲ ಮಾಡಕೋಬೇಡ, ಇವತ್ತು ಯೋಚನೆ ಮಾಡೋಣ. ಇಂತಹ ಪ್ರತಿಭೆಗಳು ಇವತ್ತು ಬೇಕಾಗಿರೋದು. ನಿಜವಾಗ್ಲೂ ಕೂಡ ಇಂಥ ಪ್ರತಿಭೆಗಳಿದ್ರೆ ಎಂಥ ಸಾಧನೆಯನ್ನು ಮಾಡಬೇಕು ಅನ್ನೋದಕ್ಕೆ ನಾನು ಬಹಳಷ್ಟು ಕೂಡ ಹೆಮ್ಮೆಯಿಂದ, ಪ್ರೀತಿಯಿಂದ ನಿಮ್ಮೆಲ್ಲ ಚಪ್ಪಾಳೆಯೊಂದಿಗೆ ಈ ಸಿನಿಮಾ ಪಾರಿತೋಷಕ ಅನ್ನುವಂಥ ಒಂದು ಟೈಟ್ಲ್ ಸಿನಿಮಾ ಒಂದು ಖಡ್ಗದಿಂದ ಪ್ರಾರಂಭ ಆಗುತ್ತೆ. ಆ ಖಡ್ಗ ಯಾರಿಗೆ ಒಲಿಯುತ್ತೋ ಮುಂದಿನ ಸಿನಿಮಾದಲ್ಲಿ ನೋಡ್ಬೇಕಾಗುತ್ತದೆ. ಇವಾಗಿನ ನಡೀತಾರ ಮೂವಿಗಳಲ್ಲಿ ತುಂಬ ಕಾಂಪಿಟೇಷನ್ ಇದೆ. ಆ ಕಾಂಪಿಟೇಷನ್ನಲ್ಲಿ ಈ ಥರ ಟೀಮ್ ಕಟ್ಟಿದ್ದು ಪ್ರದೀಪ್ ಅವರಿಗೆ ಧನ್ಯವಾದಗಳು. ಯಾಕೆಂದರೆ ಒಂದು ಟೀಮ್ ಕಟ್ಟೋಕ್ಕೆ ಕಷ್ಟ ಅನ್ನೋದು ಆ ಸಿನಿಮಾದಲ್ಲಿ ಯಾಕೆಂದರೆ ಸಿನಿಮಾದಲ್ಲಿ ನಾನು 6 ವರ್ಷದಿಂದ ಇದ್ದೀನಿ. ಇವಾಗ ನಾನು ಮಾಡಿರೋ ಮೂವಿಗಳು ಪ್ರೊಡ್ಯೂಸರ್ ಪ್ರಾಬ್ಲಮ್, ಡೈರೆಕ್ಟರ್ ಪ್ರಾಬ್ಲಮ್, ಅದು ಇದು ಈ ಥರ ಜಗಳಗಳಾಗಿ ಸ್ಟಾಪ್ ಆಗಿದ್ದಾವೆ ತುಂಬ ಮೂವಿಗಳು. ಬಟ್ ಇದು ನಮ್ಮ ಮೂವಿ ಇಲ್ಲಿವರೆಗೂ ಬಂದಿದೆ ಅಂದರೆ ಆ ಪ್ರದೀಪಿಗೆ ಹೇಳೋದು. ಯಾಕೆಂದರೆ ಪ್ರದೀಪಿನಲ್ಲಿ ಯಾಕೆಂದರೆ ಅವನು ಇಲ್ಲ ಅಂದಿದ್ರೆ ಯಾರು ಹೊಸಬ್ರಾಗಿ ಅವನಿಗೆ ಲೆವೆಲಿಗೆ ಬಂದಿದ್ದಾನೆ ಮೂವಿ ಅಂದರೆ ಗ್ರೇಟ್. ಈಗ ನಮ್ಮ ಸಿನಿಮಾ ಇಂಡಸ್ಟ್ರಿ, ಯಾಕೆಂದರೆ ನಾನು ಇಂಡಸ್ಟ್ರಿ ಇರೋದ್ರಿಂದ ಹೇಳ್ತಾ ಇರೋದು, ನೋಡಿದ್ದೀನಿ ಇಂಡಸ್ಟ್ರಿ ತುಂಬ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಸಹ ಸಿನಿಮಾ ರಿಲೀಸ್ ಮಾಡೋಕ್ಕಾಗಿಲ್ಲ. ಮೂವಿಗಳು ಮಾಡಿ 3 ವರ್ಷ 4 ವರ್ಷ ಹಂಗೆ ಇಟ್ಕೊಂಡಿದ್ದಾರೆ ಇವಾಗ. ಬಟ್ ನಮ್ಮ ಮೂವಿ ಇಲ್ಲಿವರೆಗೂ ಬಂದಿದೆ ಅಂದರೆ ನನಗೆ ತುಂಬ ಹೆಮ್ಮೆ, ತುಂಬ ಖುಷಿ ಆಗುತ್ತೆ. ಹಾಗೆ ನಮ್ಮ ಟೀಮಲ್ಲಾಗಿರ್ಬೋದು, ನಮ್ಮ ಟೀಮಲ್ಲಿ ಇವಾಗ ಹೆಂಗೆ ಅಂದರೆ ನಮ್ಮ ಟೀಮಲ್ಲಿ ಒಬ್ಬೊಬ್ಬರು ಸಹ ತುಂಬ ಕಷ್ಟಪಟ್ಟು ಬೆಳೆಯೋಕ್ಕಾಗದೇ ಇರೋರಿಗೆ ತುಂಬ ಕಷ್ಟಪಟ್ಟು ಇದ್ದಂಥ ಹುಡುಗರು ಅಂಥವ್ರನ್ನ ಪ್ರದೀಪ್ ಒಗ್ಗಟ್ಟಾಗಿ ಒಬ್ಬೊಬ್ಬರು ಟ್ಯಾಲೆಂಟಲ್ಲೂ ದೊಡ್ಡ ಟ್ಯಾಲೆಂಟ್ ಇದೆ. ಯಾಕೆಂದರೆ ಆ ಥರ ಟ್ಯಾಲೆಂಟ್ ಇದ್ದಾಗೆ ಒಂದು ಪ್ರಾಡಕ್ಟ್ ಚೆನ್ನಾಗಿ ಸಾಧ್ಯ. ಒಬ್ಬೊಬ್ಬರು ಟ್ಯಾಲೆಂಟ್ ಇರೋದಕ್ಕೆ ನಮ್ಮ ಮೂವಿಲಿ ಫರಕ್ ಸಾಧ್ಯ. ಯಾಕೆಂದರೆ ಒಂದು ಪ್ರಾಡಕ್ಟ್ ನಾವು ಸಿನಿಮಾದಲ್ಲಿ ಬರ್ತಿದ್ದೀವಿ ಅಂದಾಗ ಕಾಂಪಿಟೇಷನ್ ಬರುತ್ತೆ. ನಮ್ಮ ಮೂವಿ ರಿಲೀಸ್ ಆದಾಗ ಇನ್ನೂ 5 ಮೂವಿ ರಿಲೀಸ್ ಆಗ್ತದೆ. ಅಂಥ ಟೈಮಲ್ಲಿ ಒಂದು ಕಾಂಪಿಟೇಷನ್ ಕೊಡೋದಿದೆಯಲ್ಲ, ಅದು ಒಬ್ಬರು ಡೈರೆಕ್ಟರ್ ಆಗಿರ್ಬೋದು, ನಮ್ಮ ಟೀಮಲ್ಲಿರೋ ಎಲ್ಲರೂ ವರ್ಕ್ ಮಾಡೋದ್ರಿಂದ ಈ ಪ್ರಾಡಕ್ಟ್ ಚೆನ್ನಾಗಿ ಬಂದಿದೆ. ಬಟ್ ಎಲ್ಲರೂ ಸೇರಿ ಚೆನ್ನಾಗಿ ಮಾಡಿದ್ದೀವಿ. ಸಪೋರ್ಟ್ ಮಾಡಿ ಹಾಗೆ ನಮ್ಮ ಕರ್ನಾಟಕದಲ್ಲೆಲ್ಲರೂ ಬೆಳೆಸಿ ಕಲಾವಿದರನ್ನ ಇರೋ ಎಲ್ಲರಿಗೂ ಸಪೋರ್ಟ್ ಇದೆ. ಎಲ್ಲರೂ ಚೆನ್ನಾಗಿರ್ತಾರೆ. ಇಷ್ಟು ಮಾತಾಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮಾತಾಡಿದ್ರು ಕೃಷ್ಣಮೂರ್ತಿ ಕ್ರಿಶ್, ಯಾರು ಹಳ್ಳಿಯ ಡೈರೆಕ್ಟ್ರು, ಅವಧಿಯಲ್ಲಿ ಯಾರು ಮಾಡ್ತೀಯಾ, ವಾಸ್ತವ ಸತ್ಯ ಹಂಚ್ಕೊಂಡ್ರು. ಜಗತ್ತಿನ ಎಲ್ಲ ಸಾಧನೆಗಳು ಹಳ್ಳಿಯ ಪ್ರತಿಭೆಗಳಿಂದ ಮಾತ್ರ ಸಾಧ್ಯ ಆಗಿರೋದು ಬಿಟ್ಟರೆ ಸಿಟಿಯಲ್ಲಿ ಯಾರು ಮಾಡೋಕ್ಕಾಗೇ ಇಲ್ಲ. ಎಲ್ಲ ಒಳಪಟ್ಟಗಳು, ಜಗತ್ತಿನ ಎಲ್ಲ ಮಹಾರಾಷ್ಟ್ರ ಸಾಧನೆಗಳು ಗ್ರಾಮೀಣ ಮಟ್ಟದಲ್ಲಿ ಯಾರು ಹೋಗಿದಾರೋ ಅಂಥ ಪ್ರತಿಭೆಗಳು ಮಾತ್ರ. ಇವತ್ತು ರಿಷಬ್ ಶೆಟ್ಟಿ ಭಾರತದ ಏಕೈಕ ಚಿತ್ರನಟ ಯಾವುದು? ಒಂದು ಗ್ರಾಮೀಣ ಪ್ರತಿಭೆ, ಸಣ್ಣ ಹಳ್ಳಿಯ ಹುಡುಗ. ಶಂಕರ್ನಾಗ್ ಸಣ್ಣ ಹಳ್ಳಿಯ ಹುಡುಗ, ವಿಷ್ಣುವರ್ಧನ್ ಸಣ್ಣ ಹಳ್ಳಿಯ ಹುಡುಗ, ಅಂಬರೀಷ್ ಹಳ್ಳಿಯ ಹುಡುಗ. ಹಳ್ಳಿಯ ಪ್ರತಿಭೆಗಳು ಡೆಲ್ಲಿಯವರೆಗೂ ಬೆಳಲಿ ಅಂತೇಳಿ ಜೋರದ ಚಪ್ಪಳದಿಗೆ ಈ ಪಾರಿತೋಷಕದ ಎಲ್ಲರೂ ಅತಿಥಿಗಳು ಮಾಡಬೇಕು ಅಂತ